ಹಾಯ್, ನಾವಿವತ್ತು ಕೃಷಿ ಮೇಳಕ್ಕೆ ಬಂದಿದ್ದೀವಿ. ಸೊ BK ಅಂತ ನಾನು ಏನ್ ಹೇಳ್ತಿದ್ದೇನೆ ಬೆಂಗಳೂರು. ಸೊ ಇವತ್ತು ನಾವು ಅಲ್ಲಿ ಬಂದಿದ್ವಿ. ಸೊ ಇವತ್ತು ಅಲ್ಲಿ ಸಾಕಷ್ಟು ತರದ ಗಿಡಗಳಾಗ್ಲಿ, ಇಲ್ಲ ಯಾವ ತರ ಮಣ್ಣಿನಲ್ಲಿ ಯಾವ ತರ ಬೆಳಿಬೇಕು, ಸೊ ಯಾವ ತರ ಸಾಕಷ್ಟು ಕೃಷಿಯಲ್ಲಿ ಏನೇನು ಮಾರ್ಪಲ್ಸ್ ಏನ್ ಹೆಲ್ಪ್ ಆಗುತ್ತೆ, ಎಲ್ಲಾ ತರದ ರಿಲೇಟೆಡ್ ಇದೆ. ಸೊ ನಾವು ಕೃಷಿ ಮೇಳಕ್ಕೆ ದಾರಿ ಅಂತ ಇದೆ. ಸೊ ಈ ಕಡೆ ಹೋಗೋಣ. ಓಕೆ, ಸೊ ಇವತ್ತು ನಾವು ಈಗ ಕೃಷಿ ಮೇಳದಲ್ಲಿ ಮಧುವನ ಪಾರ್ಕ್ ಅಂದ್ರೆ ಬೀ ಪಾರ್ಕ್ ಅಂತ ಹಾಕಿದ್ದಾರೆ. ಏನ್ ನಾವು ಜೇನು ಸಾಕಾಣಿಕೆ, ಜೇನುಗೂಡುಗಳ ಬಗ್ಗೆ ನಾವೇನ್ ನೋಡ್ತೀವೋ, ಸೊ ಅದ್ರ ಬಗ್ಗೆ ನಾವು ಒಂದಷ್ಟು ಮಾಹಿತಿಯನ್ನು ನಾವು ತಿಳ್ಕೊಂಡು ಬನ್ನಿ. ಆಲ್ಮೋಸ್ಟ್ ಅಲ್ಲೂ ಮಾತಾಡ್ತೀವಿ. ಆಲ್ಮೋಸ್ಟ್ ಅಲ್ಲಿ ನೋಡಿ, ಇಲ್ಲಿ ಏನು ನೋಡೋದೆಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಇಯರ್ ಆಲ್ಸೋ ಆಲ್ರೆಡಿ ಜೇನು ನೋಡಗಳು. ಜೇನು ಸಾಕಾಣಿಕೆ ಅಂದ್ರೆ ಅದ್ರ ಅರ್ಥ ಏನಂದ್ರೆ ಈ ಹೂಗಳು ಎಲ್ಲಿರ್ತಾವ ಅಲ್ಲೇ ಇರೋದು ಜೇನು. ನಾವು ಹಳ್ಳಿ ಕಡೆ ಬಹಳಷ್ಟು ಸೊ ಜೇನುಗಳ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಸೊ ನೋಡಿ ಎಲ್ಲ ಇದೆ. ನಾವು ಹಳ್ಳಿಗಳ ಕಡೆ ಈ ಜೇನು ಮತ್ತೆ ನಾವು ಜೇನುಗಳು ಕಲಿಸ್ಕೊಂಡಿದ್ದೀವಿ, ಅದನ್ನು ಕೂಡ ನಾವು ಹೇಳ್ಕೊತೀವಿ. ಸೊ ನೋಡಿ ಎಷ್ಟೊಂದು ಪ್ರಭೇದಗಳಿದ್ದಾವೆ ಜೇನು. ಸೊ ಹೂಗಳು ಎಲ್ಲಿರ್ತಾವ ಆಲ್ಮೋಸ್ಟ್ ಅಲ್ಲ ಜೇನುಗಳು ಕಾಮನ್. ಸೊ ನಾವೀಗ ಬಿ ಪಾರ್ಕ್ ನೋಡಿದ್ವಿ. ನೆಕ್ಸ್ಟ್ ಬಂದ್ಬಿಟ್ಟು ಔಷಧಿ ಹಾಗೂ ಸುಗಂಧ ದ್ರವ್ಯ ಸಸ್ಯ ವಿಜ್ಞಾನ ಅಂತ. ಸೊ ಇದರಲ್ಲಿ ನಾವೇನ್ ನೋಡ್ಬೋದಪ್ಪ ಅಂದ್ರೆ ಎಷ್ಟೋ ಸಾಕಷ್ಟು ಹೂಗಳಿದಾವೆ, ಮತ್ತೆ ಸಾಕಷ್ಟು ಗಿಡಗಳಿದಾವೆ. ಸೊ ನೋಡಿ ಅಲ್ಲೇ ನೋಡಿ, ಇದು ಎಲ್ಲಾ ಸೊಪ್ಪುಗಳು, ತರಕಾರಿಗಳ ತರನೇ ಇದು ಕೂಡ ಇದೆ. ಸೊ ನೋಡೋಣ ಆಲ್ಮೋಸ್ಟ್ ಅಲ್ಲ ಏನೇನಿದೆ. ಪುದೀನ ಇದೆ. ಇದು ಜಪಾನೀಸ್ ಪುದೀನ ಅಂತ ನೋಡಪ್ಪ. ಜಪಾನೀಸ್ ಪುದೀನ ಕೂಡ ಸೇಮ್ ಇದು ಮನೆ ಮುಂದೆ ತುಳಸಿ ಗಿಡ ಇದೆಯಲ್ಲ, ಅದೇ ತರನೇ ಬರ್ತಾ ಇದೆ ಅದು ಒಂಥರ. ಸೊ ಈ ಕಡೆನೂ ಸಾಕಷ್ಟು ಗಿಡಗಳಿದ್ದಾವೆ. ನಮಗೆ ಗೊತ್ತಿರಲ್ಲ ಎಷ್ಟೋ ಸಾಕಷ್ಟು ಗಿಡಗಳಲ್ಲಿ ಏನೇನೋ ನಮಗೆ ಗೊತ್ತಿರಲಿಲ್ಲ ಅಷ್ಟೇ. ಮನೆ ಮುಂದೆ ಬೆಳೆದ ಕಸರು ಕೂಡ ನೀವು ಕಾಯ್ದೆಗೆ ಯೂಸ್ ಆಗ್ತದೆ. ಇದು ಬಂದು ಅಶ್ವಗಂಧ ಹಿರೇಮಂದಿನ ಗಿಡ. ಹಳ್ಳಿ ಕಡೆ ಎಷ್ಟೋ ಸತಿ ಸಾಕಷ್ಟು ಗಿಡಗಳು ನಾವು ಈ ರೋಡ್ ಸೈಡ್ ಅಲ್ಲೆಲ್ಲ ನೋಡಿರ್ತೀವಿ. ಬಗ್ಗೆ ನಮಗೆ ಮಾಹಿತಿ ಗೊತ್ತಿರಲ್ಲ. ದೊಡ್ಡ ಪತ್ರೆ ಬಿಡಿ ಸಿಟಿಯಲ್ಲೆಲ್ಲ ಗೊತ್ತಿರುತ್ತೆ, ಅದನ್ನ ಹಳ್ಳಿ ಕಡೆ ಎಲ್ಲ ಕಾಮನ್ ಬೆಳೀತಾ ಇರುತ್ತೆ. ಸೊ ಇದು ಅಶ್ವಗಂಧ ನೋಡಿ, ಇಲ್ಲೆಲ್ಲ ನಿಶಕ್ತಿ, ಜ್ವರಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸೊ ಇದು ನೋಡಿ ರಣಫಲನೂ ಕೂಡ ಬಹಳಷ್ಟು ನಾವು ಕೇಳ್ಬಿಟ್ಟಿದ್ದೀವಿ. ಮೂತ್ರಕೋಶದ ಕಲ್ಲು, ಮೂಲವ್ಯಾಧಿ, ಮಲಬದ್ಧತೆ, ಮತ್ತೆ ಉದರ ಬೇನೆ, ಜಲೋದಾರ, ಸಾಕಷ್ಟು ಇದನ್ನ ನಾವು ನೋಡಿದ್ವಿ. ಸೊ ಇದೆಲ್ಲ ಪಾರ್ಕ್ಗಳಲ್ಲಿ ಎಲ್ಲೆಲ್ಲಿ ಅಂತಾನೆ ಹೇಳ್ತದೆ ಬ್ರಾಹ್ಮಿ ಗಿಡ ಅಂತ. ಸೊ
ದಾಸವಾಳ ಗಿಡ ನೋಡಿ, ದಾಸವಾಳ ಗಿಡನು ಮನೆ ಮುಂದೆಗಳೆಲ್ಲ ಬೆಳಿತೀವಿ, ಬಟ್ ಆದ್ರೆ ಅದು ಏನಕ್ಕೆ ಗೊತ್ತಿರಲ್ಲ. ಸೊ ಇಲ್ಲಿ ನೋಡಿ ಶಾಮಕ, ಮೃದುಕಾರಕ, ಕೇಶವರ್ಧಕ, ಎಷ್ಟೋ ಜನ ಹೆಣ್ಮಕ್ಳು ಅದನ್ನ ಬಿಟ್ಬಿಟ್ಟು ತಲೆಗೆಲ್ಲ ಹಾಕೊಂತಾರೆ. ಇಲ್ಲಿ ಎಷ್ಟೋ ಗಿಡಗಳು, ಇಲ್ಲಿರೋ ಎಷ್ಟೋ ಗಿಡಗಳು ಸಾಕಷ್ಟು ಏನೇನೋ ಒಂದು ಆಯುರ್ವೇದಿಕ್ ಗಿಡಗಳ ತರ ಇರ್ತವೆ. ಸೊ ಇದನ್ನೆಲ್ಲ ನಾವು ಹಳ್ಳಿಲಿ ನಾವು ನೋಡ್ತಾನೆ ಇರ್ತೀವಿ. ಹಳ್ಳಿ ಕಡೆ, ಸಿಟಿ ಕಡೆನೂ ಗೊತ್ತಿ ಬೆಳಿತಿರ್ತಾವೆ, ಅವನ್ನೇ ಕಿತ್ ಬಿಸಾಕಿ ವೇಡಿಂಗ್ಗಳೆಲ್ಲ ಕಟ್ಟಿ ಏನೋ ಉಳಿಸ್ಬಿಟ್ಟು ಎಲ್ಲ ಮಾಡ್ತಾವೆ. ಸೊ ಅಂಥದ್ರಲ್ಲಿ ನೋಡಿ ಎಷ್ಟು ಈ ತರ ಬಂದಾಗ್ಲೇ ನಮ್ಗೆ ಈ ತರ ಕೃಷಿ ಮೇಳಕ್ಕೆ ಅಲ್ಲಿ ಇಲ್ಲಿ ಬಂದಾಗ್ಲೇ ನಮ್ಗೆ ಗೊತ್ತಾಗೋದು. ಸೊ ಈ ತರ ಗಿಡಗಳಿಗೆಲ್ಲ ಈ ತರ ವ್ಯಾಲ್ಯೂಸ್ ಇರುತ್ತೆ. ಸೊ ಈ ತರ ಮೆಡಿಕಲ್ ಯೂಸಸ್ ಇರ್ತಕ್ಕಂಥ ಗಿಡಗಳೆಲ್ಲ ಇದಾವೆ ಅಂತ ನಮ್ಗೆ ಇಲ್ಲಿ ಬಂದ್ಮೇಲೆ ಗೊತ್ತಾಗೋದು. ಓಕೆ ಸರಿ, ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಗಿಡಗಳನ್ನ ನಾವು ನೋಡ್ದಂಗೆ ಆಯ್ತು. ಸೊ ಇದನ್ನು ಕೂಡ ನೋಡಿ ನಾನು ನೋಡಿದ್ದೀನಿ, ಬಟ್ ಆದ್ರೆ ಇದು ಈ ಗಿಡಕ್ಕೆ ಇದ್ರ ಹೆಸರು ಕರೀತಾರೆ ಅಂದ್ರೆ ನೀಲಿ ಗಿಡ ಅಂತ ಇದ್ರ ಹೆಸರು. ಸೊ ಚರ್ಮರೋಗ, ಹುಣ್ಣು, ಮೂಲವ್ಯಾಧಿ, ನಾಯಿ ಕಳೆದ್ರು ಕೂಡ ಇದನ್ನ ಹಚ್ಬೋದಂತೆ. ಸೊ ಇದನ್ನೆಲ್ಲ ನೀವೇ ಇವಾಗೆಲ್ಲ ಈಗಿನ ಜನರೇಷನ್ ಅಲ್ಲಿ ಗೂಗಲ್ ಲೆನ್ಸ್ ಬಂದ್ಬಿಟ್ಟಿದೆ, ಜಸ್ಟ್ ಹಿಂಗ್ ಸ್ಕ್ಯಾನ್ ಮಾಡಿ ಸಾಕು ಎಲ್ಲ ತೋರಿಸುತ್ತೆ. ಸೊ ಆಯ್ತು, ಇದು ಇಷ್ಟನ್ನ ನಾವು ನೋಡಿದ್ದು ಗಿಡಗಳ ಬಗ್ಗೆ. ಅದೇ ನಾವು ಅಶ್ವಗಂಧ ನೋಡ್ಬೋಲ್ಲ. ಸೊ ಇವಾಗ NEFT ಪದ್ಧತಿ ಅಂತ ಮಾಡಿದ್ದೀರಾ ಸರಿನಾ? ಸೊ ಇದ್ರ ಬಗ್ಗೆ ಸ್ವಲ್ಪ ಹೇಳಿದ್ರೆ ಸ್ವಲ್ಪ ಜನಗಳಿಗೆ ಯೂಸ್ ಆಗುತ್ತೆ. ಸೊ ಹೇಳಿ ಒಂದು ಸ್ವಲ್ಪ. ಸರ್, ಇದು ಮೇಜರ್ ಆಗಿ ಹೈಡ್ರೋಫೋನಿಕ್ಸ್ ಟೆಕ್ನಾಲಜಿ ಅಂತ. ಏನಂದ್ರೆ ಸಾಯಿಲ್ ನ ಯೂಸ್ ಮಾಡದೇ ಇರೋ ನೀರಲ್ಲೇ ಹೇಗೆ ನಾವು ಬೆಳೆಗಳನ್ನ ಬೆಳಿಬಹುದು ಅಂತ. ಕಮ್ಮಿ ಮಣ್ಣು ಕಮ್ಮಿ ನೀರಲ್ಲಿ ಇಲ್ಲ ಸರ್, ಕಮ್ಮಿ ಮಣ್ಣು ಅಲ್ಲ, ಮಣ್ಣೇ ಯೂಸ್ ಮಾಡಲ್ಲ. ಯಾಕಂದ್ರೆ ಇವಾಗ ಯಾವ್ದೋ ಒಂದ್ ಕ್ರಾಪ್ ಅದು ಎಕ್ಸಾಟಿಕ್ ಆಗಿರುತ್ತೆ, ಅದೇ ಬೇರೆ ದೇಶದಲ್ಲಿ ಇರುತ್ತೆ. ಅದನ್ನ ನಾವು ನಮ್ ದೇಶಕ್ಕೆ ತರಬೇಕು, ನಾವ್ ಇಲ್ಲಿ ಬೆಳಿಬೇಕು ಅಂದ್ರೆ ಹೊರಗಡೆ ಎನ್ವಿರಾನ್ಮೆಂಟ್ ಕಷ್ಟ ಆಗುತ್ತೆ ನಮಗೆ ಬೆಳೆಯೋಕೆ. ಸೊ ನಾವು ಈ ತರ ಟೆಕ್ನಾಲಜೀಸ್ ನೆಲ್ಲ ಯೂಸ್ ಮಾಡ್ಕೊಂಡ್ರೆ ಎಕ್ಸಾಟಿಕ್ ವೆಜಿಟೇಬಲ್ಸ್ ನ ಸಹ ನಾವ್ ಇಲ್ಲಿ ಗ್ರೋ ಮಾಡ್ಬೋದು. ಯಾಕಂದ್ರೆ ನಮ್ಮ ಹತ್ರ ಪಾಲಿಯೋಸ್ ಇರುತ್ತೆ, ನಾವ್ ಯಾವ್ದು ಕಂಡೀಷನ್ ಬೇಕೋ ಅದನ್ನೇ ನಾವು ಮೇಂಟೈನ್ ಮಾಡಿ ಇಲ್ಲೇ ಬೆಳಿಬಹುದು ಅಂತ ಸರ್ ಈ ಟೆಕ್ನಾಲಜಿನ ಇದ್ ಮಾಡಿರೋದು. ಸರ್ ಇದೆಲ್ಲ ಬೇರೆ ದೇಶದಲ್ಲೆಲ್ಲ ಆಲ್ರೆಡಿ ತುಂಬಾ ಪಾಪ್ಯುಲರ್ ಆಗಿದೆ ಸರ್. ಅಂದ್ರೆ USA ಆಗಿರ್ಬೋದು, ಇಸ್ರೇಲ್ ಆಗಿರ್ಬೋದು, ಮೆಕ್ಸಿಕೋ, ಅಂದ್ರೆ ಚೈನಾ, ಈ ತರ ಕಂಟ್ರೀಸ್ ಅಲ್ಲೆಲ್ಲ ತುಂಬಾ ಪಾಪ್ಯುಲರ್ ಆಗಿದೆ. ಇಂಡಿಯನ್ ಅಲ್ಲಿ ಏನಂದ್ರೆ ತುಂಬಾ ಸ್ಮಾಲ್ ಸ್ಕೇಲ್ ಫಾರ್ಮರ್ಸ್, ಮಾರ್ಜಿನಲ್ ಫಾರ್ಮರ್ಸ್, ಲ್ಯಾಂಡ್ ಹೋಲ್ಡಿಂಗ್ಸ್ ಕಡಿಮೆ ಇರುತ್ತೆ ಅಲ್ವಾ, ಮತ್ತೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕಾಗುತ್ತಲ್ವಾ. ಸೊ ಇನ್ನು ಫಾರ್ಮರ್ಸ್ ಇನ್ನು ಅಷ್ಟು ಅಡಾಪ್ಟ್ ಮಾಡ್ಕೋತಿಲ್ಲ. ಸೊ ಗೌರ್ಮೆಂಟ್ ಇಂದ ಎಲ್ಲ ಏನಾದ್ರು ಸಬ್ಸಿಡೀಸ್ ಆಗ್ಬೋದು, ಏನಾದ್ರು ಸಪೋರ್ಟ್ ಸಿಕ್ಕರೆ ನಮ್ ಫಾರ್ಮರ್ಸ್ ಸಹ ಮಾಡ್ಬೋದು ಸರ್. ಓಕೆ, ನೋಡಿದ್ರಲ್ಲ. ಸೊ ಇವಾಗ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ತರದ ತರಕಾರಿಗಳು ಆಗ್ಲಿ ಏನೇ ಆಗ್ಲಿ, ನೀರೇ ಅಂದ್ರೆ ಅವ್ರು ಹೇಳ್ತಕ್ಕಂಥದ್ದು ಮಣ್ಣೆ ಯೂಸ್ ಮಾಡ್ಲಿಲ್ದಂಗೆ ಸೊ ನಾವ್ ಯಾವ ತರ ಬೆಳಿಬಹುದು, ತರಕಾರಿಗಳಾಗ್ಲಿ ಹಣ್ಣುಗಳಾಗ್ಲಿ. ಸೊ ಇವೆಲ್ಲ ಟೆಕ್ನಾಲಜೀಸ್ ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಯೂಸ್ ಮಾಡ್ತಾರೆ. ಸರ್ ಇದು ಬಕೆಟ್ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಾಗುತ್ತೆ. ಒಂದು ಬಕೆಟ್ ಅಂದ್ರೆ ಒಂದು ಸಣ್ಣದಾಗಿ ಒಂದು ಬಕೆಟ್ ಅಲ್ಲಿ ಮಣ್ಣಾಕಿ, ಸೊ ಅದ್ರ ಬಗ್ಗೆ ನೀವು ಏನಾದ್ರು ಸರ್, ಇದು ಡಚ್ ಬಕೆಟ್ ಸಿಸ್ಟಮ್ ಅನ್ನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಯುರೋಪಿಯನ್ಸ್. ಸೊ ಅವ್ರು ಏನಕ್ಕೆ ಮಾಡಿದ್ರು ಅಂತಂದ್ರೆ, ಇದು ಮಣ್ಣೆಲ್ಲ ಏನಾಗ್ತಿದೆ ಅಂದ್ರೆ ಕೆಮಿಕಲ್ ಇನ್ಫೆಕ್ಟೇಷನ್ ಆಗ್ತಾ ಇದೆ, ಆಮೇಲೆ ಬ್ಯಾಕ್ಟೀರಿಯಾ ವಿಲ್ಟು, ಆಮೇಲೆ ನೆಪಟೋಡ್ಸ್ ಬರ್ತಾ ಇದೆ. ಸೊ ಅದಕ್ಕೆ ಏನ್ ಮಾಡ್ತಿದ್ದಾರೆ, ಅವರು ಒಂದು ಬಕೆಟ್ ಇಟ್ಕೊಂಡ್ರೆ ಮಲ್ಟಿಪಲ್ ಯೂಸೇಜ್ ಅಂದ್ರೆ 4 to 5 years ಬರುತ್ತೆ. ಆಮೇಲೆ ನಾವು ಕಂಟಿನ್ಯೂಸ್ಲಿ ಫ್ಲೋ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಅವ್ರು ಏನ್ ಮಾಡ್ತಿದ್ದಾರೆ, ಇದಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ ಈಗ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ಬರುತ್ತಲ್ಲ, ಅದನ್ನ ಯೂಸ್ ಮಾಡ್ಕೊಂಡು ಬೆಳೆಗಳು ಬೆಳಿತಾ ಇದ್ದಾರೆ. ಸೊ ಇಲ್ಲಿ ನಾವು ಮಾಡಿರೋದು ಕುಕುಂಬರ್ ಇದೆ. ಸೊ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬೇರೆ ಬೇರೆ ಪದ್ಧತಿ, ರಾಕ್ ಸಿಸ್ಟಮ್, ಆಮೇಲೆ ಕೋಕೋ ಪಿಟ್ ಯೂಸ್ ಮಾಡ್ಕೊಂಡು ಬಕೆಟ್ ಅಲ್ಲಿ ಬೆಳಿತಾರೆ. ಸೊ ಇಲ್ಲಿ ನಾವು ಡೆಮೋ ತೋರಿಸ್ತಾ ಇರೋದು ಕ್ಲೇ ಬಾಲ್ ಯೂಸ್ ಮಾಡಿ. ಸೊ ಇದು ಕ್ಲೇ ಬಾಲ್, ಸೊ ಇದನ್ನ ಯೂಸ್ ಮಾಡ್ಕೊಂಡು ನಾವು ಇಲ್ಲಿ ಬೆಳೆ ಬೆಳಿತೀವಿ. ದಿಸ್ ಇಸ್ ಒನ್ ಆಫ್ ದ ಡೆಮೋ. ಸೇಮ್ ಲೈಕ್ ದಟ್ ಸಾಯಿಲ್ ರೈಟ್? ಇಲ್ಲ, ಇಟ್ ಈಸ್ ಏನ್ ಸಾಯಿಲ್. ಇದನ್ನ ಏನ್ ಮಾಡಿರ್ತಾರೆ ಅಂತಂದ್ರೆ ಯಾಶ್ ಜೊತೆ ಮಿಕ್ಸ್ ಮಾಡಿಬಿಟ್ಟು 180 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹೀಟ್ ಮಾಡಿರ್ತಾರೆ. ಸೊ ಅವಾಗ ಏನಾಗುತ್ತೆ, ಇದು ಫಾರ್ಮ್ ಆಗುತ್ತೆ ಅಂಡ್ ಮಲ್ಟಿಪಲ್ ಟೈಮ್ ಯೂಸ್ ಮಾಡ್ಬೋದು. ಸೊ ಇದ್ರದ್ದು ಅಡ್ವಾಂಟೇಜಸ್ ಏನಪ್ಪಾ ಅಂತಂದ್ರೆ, ಇದು ವಾಟರ್ ಪ್ಲಸ್ ನ್ಯೂಟ್ರಿಯೆಂಟ್ ಹೀರ್ಕೊಂಡು ಸ್ಲೋ ಆಗಿ ರಿಲೀಸ್ ಮಾಡುತ್ತೆ. ಸೊ ನೀವು ಇದನ್ನ 4 to 5 times ಇರಿಗೇಷನ್ ಮಾಡಿದ್ರೆ ಡೈಲಿ, ಸೊ ನೀವು ಇದನ್ನ ಕ್ರಾಪ್ ನ ಬೆಳ್ಕೋಬಹುದು. ಎಲ್ಲಾ ಪೋಷಕಾಂಶಗಳು ಗಿಡಕ್ಕೆ ಏನ್ ಬೇಕು ಎಲ್ಲಾ ಪೋಷಕಾಂಶಗಳು ಸಿಗುತ್ತೆ. ಅಂದ್ರೆ ಇದಕ್ಕೆ ನಾವು ಗೊಬ್ಬರ ಬಿಡ್ತೀವಿ, ಇರಿಗೇಷನ್ ಪೈಪ್ ಇರುತ್ತೆ, ಅಲ್ಲಿ ಒಂದು ಟ್ಯಾಂಕ್ ಇರುತ್ತೆ. ಆ ಟ್ಯಾಂಕ್ಗೆ ನಾವು ಗೊಬ್ಬರ ಮತ್ತು ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ನ ಬಿಡ್ತೀವಿ. ಅಲ್ಲಿ ಹಾಕ್ಬಿಟ್ಟು 4 times ಇರಿಗೇಷನ್ ಮಾಡ್ತೀವಿ. ಸೊ ಅವಾಗ ಏನಾಗುತ್ತೆ, ಇದು ಕ್ರಾಪ್ ಎಷ್ಟು ಬೇಕು ಅಷ್ಟು ನ್ಯೂಟ್ರಿಯೆಂಟ್ ತಗೊಳುತ್ತೆ.
ಸೊ ಇದು ಸ್ಲೋ ರಿಲೀಸಿಂಗ್ ಆಗಿ ಆಕ್ಟ್ ಆಗುತ್ತೆ. ಇಟ್ ಈಸ್ ಅನ್ ಆಕ್ಟ್ ಆಸ್ ಬೋತ್ ಆಂಕರ್ ಮೀಡಿಯಂ. ಕ್ಲೇ ಬಾಲ್. ಕ್ಲೇ ಬಾಲ್ ಇದು ಎಕ್ಸೆಸ್ ಆಗಿದ್ದು ವಾಟರ್ ಮತ್ತೆ ಫರ್ಟಿಲೈಸರ್ ಎರಡು ಡ್ರೈನ್ ಆಫ್ ಆಗಿ ಹೊರಟಾಗುತ್ತೆ. ನನ್ನ ಹೆಸರು ಭೀಮಣ್ಣ ಅಂತ. ವೆಲ್ಕಮ್. ಹಾಯ್. ಮತ್ತೆ ಇಲ್ಲಿ ಬಂದ್ಬಿಟ್ಟು ಹವಾಮಾನ ಚಕ್ರ ಮತ್ತೆ ಡಿಜಿಟಲ್ ಕೃಷಿ. ಸೊ ನಾವೆಲ್ಲ ಈಗ ಆಲ್ಮೋಸ್ಟ್ ಅಲ್ಲ ಎಷ್ಟೋ ವರ್ಷಗಳು ದಾಟಿದೀವಿ. ಸೊ ಇವಾಗ ಈ ಹಳ್ಳಿ ಕಡೆ ಬಂದ್ಬಿಟ್ಟು ಇನ್ನ ನಾರ್ಮಲ್ ಆಗಿ ಮ್ಯಾನುವಲಿ ಎಲ್ಲ ನಡೀತಾ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ಡಿಜಿಟಲೀಕರಣ. ಸೊ ಡಿಜಿಟಲ್ ಕೃಷಿ ಅಂತ ನಾವೇನ್ ಹೇಳ್ತೀವಿ, ಇಲ್ಲಿ ಸಾಕಷ್ಟು ನೋಡಿ ಫಾರ್ಮರ್ಸ್ಗೆ ಬೇಕಾದ ಅಕ್ಸೆಸರೀಸ್ ಇದಾವೆ. ಸೊ ಅದ್ರ ಬಂದ್ಬಿಟ್ಟು ಟ್ರ್ಯಾಕ್ಟರ್ ಆಗಿರ್ಬೋದು. ಸೊ ನೋಡಿ ಏನ್ ಆಶ್ಚರ್ಯ ಏನಪ್ಪ ಅಂದ್ರೆ ಆಟೋಮೆಟಿಕ್ ಸ್ಟೇರಿಂಗ್ ಟ್ರ್ಯಾಕ್ಟರ್ ಅಂತ. ಸೊ ಇನ್ನೇನು ಡ್ರೈವರ್ ಬೇಕಾಗಿಲ್ಲ ಸ್ವಲ್ಪ ದಿನದಲ್ಲೇ. ಆಟೋಮೆಟಿಕ್ ಫರ್ಟಿಲೈಸರ್ ಫೋರ್ಕಾಸ್ಟರ್. ಸೊ ಇದು ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ಎಲ್ಲಾ ಹೊಲದಲ್ಲಿ ಏನೇನಿದೆಯೋ ಔಷಧಿನ ಎಲ್ಲ ಸಿಂಪಡಿಸ್ಕೊಂಡ್ ಬರುತ್ತೆ. ಸೊ ಅಲ್ಲಿ ಒಂದಷ್ಟು ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಸೊ ಇಲ್ಲಿ ನಾವು ನೋಡ್ತಾ ಇರೋದು ಆಟೋಮೆಟಿಕ್ ಸ್ಟೇರಿಂಗ್ ಟ್ರ್ಯಾಕ್ಟರ್. ಸೊ ಅದು ಏನಪ್ಪಾ ಅಂದ್ರೆ ಅದು ಇವ್ರು ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಅವರು ಇಷ್ಟತ್ತ ಹೊಲ ಅದು ಮೆಜರ್ಮೆಂಟ್ ತಗೊಂಡ್ಬಿಟ್ಟು ಸೊ ಅದ್ರ ಪಾಡಿಗೆ ಅದು ಎಲ್ಲ ಕಂಟ್ರೋಲ್ ಅಲ್ಲಿ ಅದೇ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಬರುತ್ತೆ. ಸೊ ಆಟೋಮೆಟಿಕ್ ಆಗಿ ಮಾಡಿ ಬರ್ತದೆ. ಸೊ ಅದರಿಂದ ಸೊ ಇಲ್ಲಿ ನೋಡಿ ನಾವು ಸಾಕಷ್ಟು ಡ್ರೋನ್ ಆಗಿ ನೋಡ್ಬೋದು. ಸೊ ಎಲ್ಲ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗ್ತಾನೆ ಇದೆ. ಸೊ ಅದೇ ತರ ನಮ್ಮ ಇಂಡಿಯನ್ ಕೂಡ ದಿನೇ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಸೊ ಅದ್ರಲ್ಲಿ ನಾವು ನೋಡ್ಬೋದು. ಸೊ ನೋಡಿ ಇವಾಗ ಗಾಡಿ ಹೋಗ್ತಾ ಇದೆ, ಮೆಡಿಸಿನ್ಸ್ ಸಿಂಪಡಣೆ ಮಾಡ್ತಾನೆ ಇದೆ. ಸೊ ನಾವೇನ್ ನೋಡ್ಬೋದು ಈಗ, ಸೊ ಎಲ್ಲ ಆಟೋಮೇಟೆಡ್, ಎಲ್ಲ ಆಟೋಮೆಟಿಕ್ ಆಗಿ ಮಾಡ್ತಾನೆ ಇದ್ದಾರೆ. ಸೊ ಅವ್ರು ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಯಾವುದೇ ಒಂದು ಟ್ರ್ಯಾಕ್ಟರ್ ಆಗ್ಲಿ, ಇವಾಗ ಫರ್ಗ್ಯೂಷನ್ ಆಗಿರ್ಬೋದು, ಜಾನ್ ಡೀರ್ ಆಗಿರ್ಬೋದು, ಆಮೇಲೆ ಮಹೀಂದ್ರ ಟ್ರ್ಯಾಕ್ಟರು, ಸಾಕಷ್ಟು ತರದ ಟ್ರ್ಯಾಕ್ಟರ್ಗಳು ಬ್ರ್ಯಾಂಡ್ಗಳು ಇದ್ದಾವೆ. ಸೊ ಅದರಲ್ಲಿ ಯಾವ್ದಕ್ ಬೇಕಾದ್ರೂ ನಾವು ಅಡ್ಜಸ್ಟ್ ಮಾಡಿಬಿಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ನೋಡ್ಬೋದು ನಾವು ಇಲ್ಲಿ ಯಾವ ತರ ನೋಡಿ, ಅಲ್ಲಿ ಟ್ರ್ಯಾಕ್ಟರ್ ಎಲ್ಲ ಯಾರು ಇಲ್ಲ. ಸೊ ಅದು ರನ್ ಆಗ್ತಾನೆ ಇದೆ. ಸೊ ಈ ತರ ನಾವು ಆಟೋಮೆಟಿಕ್ ಆಗಿ ಎಲ್ಲರೂ ನಾವು ಥಿಂಕ್ ಮಾಡ್ಬೋದು. ಸೊ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಮಾಡಿದ್ದೀರಾ ಯಾವ ತರ? ಈ ಟ್ರ್ಯಾಕ್ಟರ್ ಅಲ್ಲಿ ಹಾಕೊಬೇಕಾ? ಈ ಟ್ರ್ಯಾಕ್ಟರ್ ಅಲ್ಲಿ ಆಟೋ ಸ್ಟಿಯರಿಂಗ್ ಟೆಕ್ನಾಲಜಿಯನ್ನು ನಾವು ಇನ್ಸ್ಟಾಲ್ ಮಾಡಿದ್ವಿ. ಅದರಲ್ಲಿ ಒಂದು ಈ ಲ್ಯಾಂಡ್ ಎಂದು ಮ್ಯಾಪ್ ಹಾಕ್ತೀವಿ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಮೆಜರ್ಮೆಂಟ್ ಅಲ್ಲಿ ಸ್ಕ್ರೀನ್ ಅಲ್ಲಿ ಮ್ಯಾಪ್ ಇದೆ. ಆ ಮ್ಯಾಪ್ ಅದ್ರ ಜೊತೆಗೆ ಒಂದು ಆಂಟೆನಾ ಇದೆ ಟ್ರ್ಯಾಕ್ಟರ್ ಮೇಲೆ. ಆ ಆಂಟೆನಾ ಸ್ಯಾಟಲೈಟ್ ಜೊತೆ ಕನೆಕ್ಟ್ ಮಾಡ್ಕೊಂಡು ಆ ಮ್ಯಾಪ್ ಜೊತೆ ಕಮ್ಯುನಿಕೇಟ್ ಮಾಡ್ಕೊಂಡು ಯಾವ ಜಾಗದಲ್ಲಿ ಇದೆ ಅಂತ ಐಡೆಂಟಿಫೈ ಮಾಡ್ಕೊಳ್ಳುತ್ತೆ. ಅದಷ್ಟ ಆದ್ಮೇಲೆ ವರ್ಚುವಲಿ ಲೈನ್ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ನಾವು ಯಾವ ರೀತಿ ಲೈನ್ ಬೇಕು ಅಂತ ಹೇಳ್ತೀವೋ ಆ ರೀತಿ. ಹೊಲದ ಮ್ಯಾಪ್ ತಗೊಂಡು GPS ಕೋಆರ್ಡಿನೇಟ್ ಸ್ಯಾಟಲೈಟ್ ಇಂದ ತಗೊಳುತ್ತೆ. ಆಮೇಲೆ ಆ ಲೈನ್ ಏನ್ ಹಾಕೊಳ್ತೀವಿ, ಅದೇನೋ ಲ್ಯಾಂಡ್ ಉಳ್ಬೇಕು ಅಂತ ಇಟ್ಕೊಳ್ಳಿ, ಉಳ್ಬೇಕು. ಆ ಲೈನ್ ಒಂದ್ಸಲ ಲೈನ್ ಹಾಕೊಟ್ರೆ ಅದ್ರ ತಕ್ಕಂಗೆ ಪ್ಯಾರಲಲ್ ಲೈನ್ ಗಳನ್ನ ಅದು ತಾನಾಗೆ ಹಾಕೊಳ್ಳುತ್ತೆ. ಅದು ಫರ್ಟಿಲೈಸರ್ ಬ್ರಾಡ್ಕಾಸ್ಟರ್ ಅಂತ, ಗೊಬ್ಬರ ಹಾಕೋದು, ಕುಂಟೆ ಹಾಕೊಬಹುದು, ಸ್ಪ್ರೇಯರ್ ಹಾಕೊಂಡಿದೀವಿ ನೋಡಿ. ಬೇರೆ ಬೇರೆ ಎಕ್ವಿಪ್ಮೆಂಟ್ ಗಳನ್ನ ನಾವು ಮಾಡ್ಕೊಂಡು ಕೆಲಸ ಮಾಡಬಹುದು. ಇದು ಒಂದು ಆಟೋ ಸ್ಟಿಯರಿಂಗ್ ಇದ್ದು. ಎರಡನೇ ಹೌದು, ಯಾವ್ದಾದ್ರು ಹಾಕೊಂಡು ಹೋಗ್ಬೋದು. ಹಳ್ಳಿ ಕಡೆ ಜನರಿಗೆ ಬಹಳ ಅನುಕೂಲ. ಹೌದು ಹೌದು. ಇನ್ನೊಂದೇನು ಅಂತಂದ್ರೆ ಎರಡನೇ ಟೆಕ್ನಾಲಜಿ VRT ಅಂತ, ವೇರಿಯಬಲ್ ರೇಟ್ ಟೆಕ್ನಾಲಜಿ ಅಂತ. ಈ ಒಂದು ಸ್ಪ್ರೇಯರ್ ಏನಿದೆಯಲ್ಲ, ಅದಕ್ಕೆ ನಾವು
ಭೂಮಿಯಲ್ಲಿ ಒಂದು ಯಾವ್ದೋ ರೋಗ ಬಂದಿದೆ ಅಂದ್ರೆ ಎಲ್ಲಾ ಜಮೀನಲ್ಲೂ ಯೂನಿಫಾರ್ಮ್ ಆಗಿ ರೋಗ ಬಂದಿರಲ್ಲ. ಒಂದ್ ಕಡೆ ಹೆಚ್ಚು ಬಂದಿರುತ್ತೆ, ಒಂದ್ ಕಡೆ ಕಡಿಮೆ ಬಂದಿರುತ್ತೆ. ಔಷಧಿ ಹೊಡಿಬೇಕಾದ್ರೆ ನಾವು ಬೇರೆ ಬೇರೆ ಡೋಸೇಜ್ ಗಳನ್ನ ನಾವು ಹಾಕ್ಬೇಕಾಗತ್ತೆ. ಈ ಒಂದು ಇಕ್ವಿಪ್ಮೆಂಟ್ ಅಲ್ಲಿ ನಾವು ಕೆಮಿಕಲ್ ಅನ್ನು ಹಾಕಿದಾಗ ಬೇರೆ ಏರಿಯಾಕ್ಕೆ ಬೇರೆ ಬೇರೆ ಡೋಸೇಜ್ ಇದ್ರೆ ಅದ್ರ ಪ್ರಕಾರ ಆ ಡೋಸೇಜ್ ಗಳನ್ನ ವೇರಿ ಮಾಡ್ಕೊಂಡು ಸ್ಪ್ರೇ ಮಾಡುತ್ತೆ. ಹೌದು. ಒಂದೊಮ್ಮೆ ಈ ಟ್ರ್ಯಾಕ್ಟರ್ ವಾಪಸ್ ಕಂಪ್ಲೀಟ್ ಮಾಡ್ಕೊಂಡು ವಾಪಸ್ ಇದೇ ಜಾಗಕ್ಕೆ ಬಂದ್ಬಿಟ್ರೆ, ಒಂದ್ಸಲ ಸ್ಪ್ರೇ ಆಗಿದ್ ಜಾಗಕ್ಕೆ ಬಂದ್ರೆ ಮತ್ತೆ ಸ್ಪ್ರೇ ಮಾಡಲ್ಲ. ನಮ್ಮ ಜಮೀನಿಂದ ಹೊರಗಡೆ ಇದ್ರದ್ದು ಬೂಮ್ ಸ್ಪ್ರೇಯರ್ ಆರ್ಮ್ ಹೊರಗಡೆ ಇದ್ರೆ ಅಲ್ಲೂ ಸ್ಪ್ರೇ ಮಾಡಲ್ಲ. ಅದಕ್ಕೆ ಮ್ಯಾಪ್ ಅಲ್ಲೇ ಗೊತ್ತಾಗುತ್ತೆ ನಾನು ಯಾವ ಜಾಗ ಸ್ಪ್ರೇ ಮಾಡ್ಬೇಕು ಯಾವ್ದು ಮಾಡಬಾರ್ದು ಅಂತ ಅದಕ್ಕೆ ಗೊತ್ತಾಗುತ್ತೆ. ಅದ್ರ ಪ್ರಕಾರ ಕೆಲಸ ಮಾಡುತ್ತೆ. ಸೊ ಇದು ಹೆಕ್ಸಾಗಾನ್ ಅಂತ ಕಂಪನಿ ಅವರು ಡೆವಲಪ್ ಮಾಡಿದಂತ ಟೆಕ್ನಾಲಜಿ. ನಾವು ಯಾವುದೇ ಒಂದು ಟ್ರ್ಯಾಕ್ಟರ್ ಎಕ್ವಿಪ್ಮೆಂಟ್ ಆದ್ರೂ ಸಹಿತ ಇದನ್ನ ಅಡಾಪ್ಟ್ ಮಾಡ್ಕೊಬಹುದು. ಅಂದ್ರೆ ಇವಾಗ ಫರ್ಗ್ಯೂಸನ್ ಇದೆ, ಜಾನ್ ಡೀರ್ ಇದೆ, ಯಾವ್ದಕ್ಕಾದ್ರೂ ಮಾಡ್ಬೋದು. ನೀವು ಎಸ್ಕಾಟ್ಸ್ ಮಾಡ್ಬೋದು, ಕುಬೋಟಾ ಮಾಡ್ಬೋದು. ಡ್ರಾಫ್ಟ್ ಕೆಪಾಸಿಟಿ, ಡ್ರಮ್ ಕೆಪಾಸಿಟಿ 400 ಲೀಟರ್. This one. That is a drone system. Actually, we are asking for tractors. Okay. ಸರ್, ಇದು ಡ್ರೋನ್ ಬಗ್ಗೆ ಏನು? ಇದು ಡ್ರೋನ್ ನಮ್ಮ ಏವಿಯೇಷನ್ ಅಂತ ಒಂದು ಕಂಪನಿ ಅಂತ ಒಂದು ಡ್ರೋನ್. ಇದು 10 ಲೀಟರ್ ಕೆಪಾಸಿಟಿ ಇದರಲ್ಲಿದೆ. ಒಂದ್ ಸಲ ನಾವು ಹಾರಿಸಿದ್ರೆ ಸುಮಾರು ಒಂದು 15 ನಿಮಿಷ 20 ನಿಮಿಷದೊಳಗಡೆ ನಾವು 1 ಎಕರೆಯನ್ನು ಕವರ್ ಮಾಡ್ಕೋಬಹುದು. 10 ಲೀಟರ್ ನೀರು ಖಾಲಿ ಆಗುತ್ತೆ. ಸ್ಪ್ರೇ ಅನ್ನು ಮಾಡಬಹುದು. ಸೊ ಇದು ಕೆಮಿಕಲ್ ಮಿಕ್ಸ್ ಮಾಡಿ ಇಲ್ಲ ಮ್ಯಾಪ್ ಮಾಡಬಹುದು, ಇಲ್ಲ ಮ್ಯಾನ್ಯುಯಲ್ ನಾವು ಹಾರಿಸಬಹುದು. ಹೌದು, ಕಂಟ್ರೋಲ್ ಮಾಡ್ಕೊಂಡು ಹಾರಿಸಬಹುದು, ರಿಮೋಟ್ ಇಂದ ಮಾಡಬಹುದು. ಇದು ರೈತರಿಗೆ ಈ ರೀತಿ ಡ್ರೋನ್ಗಳು ಬಹಳ ಅನುಕೂಲ ಆಗುತ್ತೆ. ಯಾಕೆಂತಂದ್ರೆ ಎಲ್ಲಾ ಜಮೀನಿನ ಜಾಗದಲ್ಲೂ ಸಹಿತ ನಾವು ಸ್ಪ್ರೇ ಮಾಡ್ಲಿಕ್ಕೆ ನಾವು ಮನುಷ್ಯರು ಹೋಗ್ಲಿಕ್ಕೆ ಆಗಲ್ಲ. ಉದಾಹರಣೆ ತೊಗರಿ ಇರ್ಬೋದು, ಹತ್ತಿ ಇರ್ಬೋದು, ಅಥವಾ ಮೇಲ್ಗಡೆ ಇರುತ್ತೆ, ಅಲ್ಲಿ ಸ್ಪ್ರೇ ಮಾಡ್ಲಿಕ್ಕೆ ಆಗಲ್ಲ. ಅವಾಗ ಈ ಡ್ರೋನ್ ಅನ್ನು ಬಳಸ್ಕೊಂಡು ನೀರನ್ನ ಅಥವಾ ಯಾವ್ದು ಪೆಸ್ಟಿಸೈಡ್ ಗಳನ್ನ ಅಥವಾ ಶಿಲೀಂಧ್ರನಾಶಕಗಳನ್ನ ನಾವು ಬಳಸಬಹುದು. ಇದು ಇವ್ರು ಹೇಳ್ತಾರೆ, ಅವರು ನಾನು ಅವ್ರಿಗೆ ಕೊಡ್ತೀನಿ. ಒಂದ್ ಸೆಕೆಂಡ್. ಇವಾಗ ಆಕ್ಚುಲಿ ಗಾಡಿ ಬಗ್ಗೆ ನಾನು ನೋಡ್ದಂಗೆ ನಾನು ಇಷ್ಟವಾಗಿದೆ. ಸೊ ನಾನು ಹಳ್ಳಿಯವನಾಗಿ ನನಗೆ ಗೊತ್ತಾಗ್ತಿಲ್ಲ. ಸೊ ಇದ್ರ ಬಗ್ಗೆ ಏನಾದ್ರು ಒಂದ್ ಸ್ವಲ್ಪ ಯಾಕಂದ್ರೆ ಇದು ಒಂದ್ ಸ್ವಲ್ಪ ನೋ ಪ್ರಾಬ್ಲಮ್. ಯು ಕ್ಯಾನ್ ಸ್ಪೀಕ್ ವಿತ್ ಇನ್ ಇಂಗ್ಲಿಷ್ ಆಲ್ಸೋ, ತೆಲುಗು, ತಮಿಳು, ಎನಿ ಲ್ಯಾಂಗ್ವೇಜ್ ಆಲ್ಸೋ. Tamil, you can speak it in English. Grape sprayer machine. So that was this machine for spraying and sanitizing purposes. Okay. Sanitizing purpose means in village or city side, or which Village, cities, even in street side, or in street side. yeah, that one. ಓಕೆ ಫೈನ್ ಬ್ರದರ್, ನೋ ಪ್ರಾಬ್ಲಮ್. ಓಕೆ, ನೋಡಿದ್ರಲ್ಲ ನೀವು ಎಷ್ಟು ಇವಾಗ ಆಲ್ಮೋಸ್ಟ್ ಅಲ್ಲೆಲ್ಲ ಫಾರ್ಮರ್ಸ್ಗೆ ಬಹಳಷ್ಟು ಯೂಸ್ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಸೊ ಲೆಟ್ಸ್ ಸಿ, ಇವಾಗ ಫ್ಲೈ ಮಾಡ್ತಾರೆ ಡ್ರೋನ್. ಸರ್ ನೋಡೋದು ಯಾವ ಥರ ಮಾಡ್ತಾರೆ. ಸ್ಟಾಪ್.
ಆದ್ರೆ ನಾವು ಹಳ್ಳಿ ಕಡೆ ಮಿಷಿನ್ ಅಲ್ಲಿ ಹಾಕಿ ಓಡಿಸ್ತಾನೆ ಇದ್ವಿ, ಕೆಳಗಡೆ ಹಾಕಿ ಮಿಷಿನ್ ಹಾಕಿ ಹ್ಯಾಂಡ್ ಮಿಷಿನ್ ಬರುತ್ತೆ. ಬಟ್ ಇವಾಗ ಈ ತರ ದೊಡ್ಡ ದೊಡ್ಡ ಹೈಟ್ ಆಗಿರೋ ಗಿಡಗಳಿಗೆಲ್ಲ ಅದ್ರ ಮೇಲೆ ಈ ತರ ನಾವು ಯೂಸ್ ಮಾಡ್ಲೇಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಯಾವ ತರ ಅದ್ರಲ್ಲೇ ಮೆಡಿಸಿನ್ಸ್ ಹಾಕಿ ಕೊಟ್ಬಿಟ್ರೆ ಅಂದ್ರೆ ಅದ್ ಮ್ಯಾಪ್ ಅಲ್ಲಿ ಒಬ್ಬರೇ ಬಿಟ್ಕೊಂಡು ಎಲ್ಲಾನು ಕವರ್ ಮಾಡ್ಕೊಂಡ್ ಬರ್ಬೋದು ಮೆಡಿಸಿನ್ಸ್. ಸೊ ನೋಡಿ ಇಲ್ಲಿ ಒಬ್ರು ಆಲ್ರೆಡಿ ಅದನ್ನ ಮಾನಿಟರ್ ಮಾಡಕ್ ಒಬ್ರು ಇದ್ದಾರೆ. ಸೊ ಈ ತರ ಮಾನಿಟರ್ ಮಾಡ್ತಾರೆ ಒಬ್ರು ಆರಾಮಾಗಿ ಸಪರೇಟ್ ಆಗಿ. ಸೊ ಒಬ್ರಿಂದ ಆರಾಮಾಗಿ ಇಷ್ಟ ಒಂದು 10-20 ಎಕರೆ ಒಂದೇ ಸತಿಗೆ ಟಮಾಟೋ ಮಾಡ್ಕೊಂಡ್ ಬರ್ಬೋದು. ಸೊ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ನಾವು ಬೇರೆ ಏನೇನ್ ಟೆಕ್ನಾಲಜಿ ಇದೆ ನಾವು ಹಳ್ಳಿ ಕಡೆ ಅಂತ ಯೂಸ್ ಆಗ್ತಕ್ಕಂಥದ್ದು ನಾವು ನೋಡೋಣ. ಸೊ ಇಲ್ಲಿ ನಾವು ನೋಡ್ಬೋದು, ನಾವು ಸೂರ್ಯಕಾಂತಿ ಒಂದೇ ತೆನೆ ಅಂತ ನಾವು ನೋಡಿದ್ವಿ. ಬಟ್ ಅಲ್ಲಿ ಇಲ್ಲಿ ನೋಡಿ ಒಂದೊಂದರಲ್ಲಿ ಇಷ್ಟೆಷ್ಟು ತೆನೆ ಬಿಟ್ಟಿದ್ದಾವೆ ನೋಡಿ ಇದ್ರಲ್ಲಿ. ಸೊ ಲುಕಿಂಗ್ ನೈಸ್. ಅಂದ್ರೆ ಅಧಿಕ ಇಳುವರಿಗೆ ನಾವು ಇದೊಂದು ಎಕ್ಸಾಂಪಲ್ ಕೊಡ್ತೀವಿ. ಒಂದೇ ಗಿಡದಲ್ಲಿ ಎಷ್ಟೊಂದು ತೆನೆ ಬಿಟ್ಟಿದ್ದಾವೆ. ಸಾರಿ ನೋಡಿ, ಸಿಂಗಲ್ ಆಗಿ ಆಕ್ಚುಲಿ ನಾವು ಈ ತರ ನೋಡ್ತಾ ಇದ್ವಿ. ಸೊ ಇವಾಗ ಈ ತರ ಇದೆ ನಮ್ಮ ಜನರೇಷನ್ ಯಾವ್ಯಾವ ತರ ಆಗ್ತದೆ. ಸೊ ನೆಕ್ಸ್ಟ್ ಬೇರೆ ಬೇರೆ ಇನ್ನೂ ಇದಾವೆ, ಸಾಕಷ್ಟು ಇನ್ನ ಇದಾವೆ. ನಮ್ಗೆ ಟೈಮೇ ಸಾಲಲ್ಲ, ಆದ್ರೂ ಆದಷ್ಟು ಕವರ್ ಮಾಡಕ್ ಟ್ರೈ ಮಾಡ್ತೀವಿ. ಸೊ ಇಲ್ಲೇ ನಾವು ನೋಡ್ತಾ ಇದೀವಿ ಸೋಯಾಬೀನ್ ಗಿಡ, ಸೋಯಾ ಅವರೆ ಅಂತೆ. ಸೊ ನಾವು ಹಳ್ಳಿ ಕಡೆ ಬೆಳೆದಿದೀವಿ. ಬಟ್ ಆದ್ರೆ ಎಲ್ಲಾ ತರದಲ್ಲಿ ಏನೇನ್ ಯಾವ್ದಾವ್ದ್ರಲ್ಲಿ ಯಾವ್ದಾವ್ದು ಇಳುವರಿ ಇದೆ, ಯಾವ್ಯಾವ ತರ ಆರ್ಥಿಕವಾಗಿದೆ ಅನ್ನೋದೇ ನಮಗೆ ಗೊತ್ತಾಗಲ್ಲ. ಸೊ ಯಾವ್ಯಾವ ಟೈಮಲ್ಲಿ ಏನೇನ್ ಬೆಳಿಬೇಕನ್ನೋದೇ ಗೊತ್ತಾಗಲ್ಲ. ಸೊ ಇವ್ರಿಗೆ ಒಂದಷ್ಟು ಕೇಳಿದ್ರೆ ಸಜೆಷನ್ ಹೇಳ್ತಾರಂತ ನಾನು ಅನ್ಕೊಂಡಿದ್ದೀನಿ. ಸೊ ನೋಡೋಣ. ಇದು ನೋಡಿ ಪಾಪಸ್ ಕಳಿ. ನಾವು ನೋಡಿದ ಮಟ್ಟಿಗೆ ಹಳ್ಳಿ ಕಡೆ ಪಾಪಸ್ ಕಳಿ ಅಂದ್ರೆ ಮುಳ್ಳೆಲ್ಲ ಇರುತ್ತೆ. ಸೊ ಇದಕ್ಕೆ ಮುಳ್ಳೇ ಇಲ್ಲ. ಸೊ ನೋಡಿ, ಮುಳ್ಳೇ ಇಲ್ಲ ಇದಕ್ಕೆ. ನಾವು ನಮ್ಮ ಹಳ್ಳಿ ಕಡೆ ನಾವು ನೋಡಿದ ಪ್ರಕಾರ ಮುಳ್ಳಿರುತ್ತೆ. ಸೊ ಇದರಲ್ಲಿ ಮುಳ್ಳೇ ಇಲ್ಲ. ಅಲ್ಲಿ ಯಾವ ಜಾತಿ ಯಾವ ತರ ಅಂತೆಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಬೆಳೆ ಬಂದ್ಬಿಟ್ಟು ಪಾಪಸ್ ಕಳಿ, ತಳಿ ಸ್ಥಳೀಯ ಅಂತೆ, ಅವಧಿ ಬಹುವಾರ್ಷಿಕ ಅಂತೆ, ಹಸುವಿನ ಮೇವಿನ ಇಳುವರಿ ಟನ್ ಎಕರೆಗೆ 2ರಿಂದ 10. ಸೊ ಇದನ್ನು ಕೂಡ ಎಷ್ಟೋ ಜನ ಮೇವಿಗಾಗಿ ಬಳಸ್ತಾರೆ ಅನ್ನೋದನ್ನ ನಾವು ನೋಡ್ಬೋದು. ಇದು ಏನಿದೆ ನಿಮಗೆ ಗೊತ್ತಿರುತ್ತಲ್ಲ, ಗಿಡ ನೋಡಿ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಬಟ್ ಹಳ್ಳಿ ಕಡೆಯವ್ರಿಗೆ ಗೊತ್ತಿರುತ್ತೆ. ಇದು ಬಂದ್ಬಿಟ್ಟು ಹುಚ್ಚೆಳ್ಳು ಅಂತ. ನಾವು ಈ ಸಿಟಿಲಿ ಎಷ್ಟೋ ವೆರಿ ಕಾಸ್ಟ್ಲಿ ಅಂತಾನೆ ಹೇಳ್ಬೋದು ಇದು ಸ್ವಲ್ಪ. ಸೊ ಇಲ್ಲಿ ನೋಡಿ ಇದ್ರ 70ರಿಂದ 85. ಇವಾಗೆಲ್ಲ ಹಳ್ಳಿ ಕಡೆ ಈ ನಾವು ಹೊಸಪೇಟೆ ಬಳ್ಳಾರಿ ಈ ಕಡೆ ನಾವು ನೋಡಿದಾಗ ಸೊ ಅಲ್ಲೆಲ್ಲ ಬೆದ್ಲಲ್ಲೆಲ್ಲ ಸೈಡಲ್ಲೆಲ್ಲ ಹಾಕಿರ್ತಾರೆ ಒಂದೊಂದು ಬೆಳೆ. ಇದು ಸೈಡಲ್ಲಿ ಒಂದೊಂದು ಏನಂತಾರೆ ಒಂದೊಂದು ಲೈನ್ ಹಾಕಿರ್ತಾರೆ. ಸೊ ಸರಿ ನೋಡಿ ಇದರಲ್ಲಿ 18-85 ಡೇಸ್ ಅಲ್ಲೆಲ್ಲ ಬಂದ್ಬಿಡುತ್ತಂತೆ. ಬಟ್ ಆದ್ರೆ ಇದು ವೆರಿ ಕಾಸ್ಟ್ಲಿ ಕೂಡ. ಬಟ್ ಜನರು ಏನಾದ್ರು ಮಾಡಿ ಇಂಥವೆಲ್ಲ ಚೆನ್ನಾಗಿ ಇದನ್ನೇ ಜಾಸ್ತಿ ಹಾಕಿದ್ರೆ ಸೊ ಒಳ್ಳೆ ಅವ್ರಿಗೆ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಹೇಳಬಲ್ಲೆ. ಸೊ ನೋಡಿ ಅಲ್ಪಾವಧಿ ಗೊಂಚಲು, ಹೆಚ್ಚು ರೆಂಬೆಗಳು. ಸೊ ಇದ್ರಲ್ಲಿ ಬಂದ್ಬಿಟ್ಟು ಮೇ ಬಿ ಇದು ಬಂದ್ಬಿಟ್ಟು ಹೈಬ್ರಿಡ್ ತರ ಇರ್ಬೋದು. ಸೊ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ, ಯಾಕಂದ್ರೆ ಬರೀ 1-2 ರೆಂಬೆಗಳು ನಾವು ಹಾಕೋದ್ರಲ್ಲಿ ಎಷ್ಟು ಬಂದಿದ್ದಾವೆ, ಸಿಕ್ಕಾಪಟ್ಟೆನೂ ಇದೆ. ಇವತ್ತು ಲಾಸ್ಟ್ ಡೇ ಬೇರೆ, ಕೃಷಿ ಮೇಳ. ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ಟಿದ್ದಾರೆ. ಎಲ್ಲಿ ನೋಡಿದ್ರು ಅವ್ರೆ. ಗಿಡಕ್ಕಿಂತ ಜನಗಳೇ ಜಾಸ್ತಿ ಜನ ಕಾಣ್ತಾ ಇದ್ದಾರೆ. ನಾವೆಲ್ಲಿ ನೋಡ್ಬೋದು. ಸೊ ಎಲ್ಲಿ ನೋಡಿದ್ರು ಜನ ಜಾಸ್ತಿನೇ ಇದ್ದಾರೆ. ಇವತ್ತು ಲಾಸ್ಟ್ ಡೇ ಆಕ್ಚುಲಿ. ಸೊ 14th ಇಂದ ಟಿಲ್ 17th ವರೆಗೂ ಈ ಕೃಷಿ ಮೇಳ ಇತ್ತು. ಸೊ ಇವತ್ತು 17th ಲಾಸ್ಟ್. ಸೊ ಅದರಿಂದ ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ಟಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಕೃಷಿ ಮೇಳ ಮೇನ್ ಇವಾಗ ನೋಡ್ತಕ್ಕಂಥದ್ದು ಏನಿದೆ ಇದೇ ಮೇನ್ ಆಗಿರ್ತಕ್ಕಂಥದ್ದು. ಇಲ್ಲೆಲ್ಲ ಕೃಷಿ ಫಾರ್ಮರ್ಸ್ಗೆ ಏನೇನು ಯೂಸ್ ಆಗ್ಬೇಕು ಅದೆಲ್ಲ ಆಲ್ಮೋಸ್ಟ್ ಆಲ್ ಇಲ್ಲೇ ಇದೆ. ಸೊ ನಾವು ಇವಾಗ ಒಳಗಡೆ
ಸೊ ಇಲ್ಲಿ ನಾವು ನೋಡ್ಬೋದು ಮೇಘ ನೀರಾವರ ಉದ್ಯಾನಕ್ಕೆ ಆರ್ಥಿಕ ಸುಸ್ವಾಗತ ಅಂತ. ಅಂದ್ರೆ ಸೋಲಾರ್ ಎನರ್ಜಿ ತಗೊಂಡು ಸೊ ನಾವು ಯಾವ ತರ ಅಗ್ರಿಕಲ್ಚರ್ ಯೂಸ್ ಮಾಡ್ಕೋಬಹುದು ಅನ್ನೋದನ್ನ ನಾವು ಇಲ್ಲಿ ನೋಡೋಣ. ಸೊ ಪ್ಲೀಸ್ ಕಮ್. ಬಂದ್ಬಿಟ್ಟು ಮೇಘ ಬ್ರ್ಯಾಂಡ್ ನೋಡಿ, ನಾವು ಅಂದ್ರೆ ಡ್ರಿಪ್ ಪದ್ಧತಿ ಅಂತ ನಾವೇ ಹನಿ ನೀರಾವರಿ ಅಂತ ಏನ್ ಹೇಳ್ತೀವಿ, ಸೊ ಅದನ್ನ ನಾವು ಇಲ್ಲಿ ನಾವು ನೋಡ್ಬೋದು. ಹನಿ ನೀರಾವರಿ ಪದ್ಧತಿಯಲ್ಲಿ ಪಂಪ್ ಸೆಟ್ಸ್, ಡ್ರಿಪ್ ಸಿಸ್ಟಮ್ಸ್. ಸೊ ಇದೆಲ್ಲ ಹಳ್ಳಿ ರೈತರೆಲ್ಲ ಬಹಳ ಜನ ಬಂದಿದ್ದಾರೆ. ಸೊ ಅವರೆಲ್ಲ ನೋಡ್ಬೋದು ನಾವು. ನೋಡಿ ಎಲ್ಲ ಸೋಲಾರ್ ಪ್ಯಾನಲ್ಸ್ ಇವೆಲ್ಲ. ಸೊ ವಿತ್ CC ಕ್ಯಾಮ್ರಾಸ್ ಕೂಡ ಇದಾವೆ. ಸೋಲಾರ್ ಇಂದ ಕ್ಯಾಮ್ರಾ ಯಾವ ತರ ವರ್ಕ್ ಆಗುತ್ತೆ ಅದು ಇಲ್ಲಿ ನಾವು ನೋಡ್ಬೋದು. ಸೊ ಸೋಲಾರ್ ಸಿಸ್ಟಮ್ಸ್. ಎಲೆಕ್ಟ್ರಿಕಲ್ ಇಂದ ಕ್ಯಾಮ್ರಾಗಳು ನೋಡ್ತಾ ಇದ್ವಿ. ಸೊ ಇವತ್ತು ಸೋಲಾರ್ ಎನರ್ಜಿಯಿಂದ ಯಾವ ತರ ಕ್ಯಾಮ್ರಾಗಳನ್ನ ಯೂಸ್ ಮಾಡ್ತೀವಿ, ಮತ್ತೆ ಫಾರ್ಮರ್ಸ್ ಗಳ ಯಾವ ತರ ಯೂಸ್ ಆಗುತ್ತೆ ಅನ್ನೋದನ್ನ ನಾವು ಇಲ್ಲಿ ಸ್ವಲ್ಪ ನಾವು ನೋಡ್ಬೋದು. ಸೊ ಸಿಸ್ಟರ್, ಸೊ ನಾವ್ ಇಷ್ಟ ದಿನ ನಾವು ಆಕ್ಚುಲಿ ಕರೆಂಟ್ ಇಂದ ನಾವು ಎಲ್ಲ ನೋಡ್ತಾ ಇದ್ವಿ. ಸೊ ಇದು ಬಂದ್ಬಿಟ್ಟು ಸೋಲಾರ್ ದಿಂದ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಬಂದ್ಬಿಟ್ಟು ಹಳ್ಳಿಗಳ ಜನಗಳಿಗೆ ಬಹಳ ಯೂಸ್ ಆಗುತ್ತೆ. ಸೊ ಎಷ್ಟು ಎಕರೆವರೆಗೂ ಇದು ಕವರ್ ಆಗುತ್ತೆ? ಓಕೆ ಓಕೆ ಫೈನ್. 10x ತನಕ ನೀವು ಝೂಮ್ ಮಾಡಿ ನೋಡಬಹುದು. ಓ ಫೈನ್. 10x ವರೆಗೂ ನೋಡಬಹುದು. 10x ತನಕ ಝೂಮ್ ಮಾಡಿ ನೋಡಬಹುದು. ಇದು ಡ್ಯುಯಲ್ ಕ್ಯಾಮೆರಾ ಸರ್. ಡ್ಯುಯಲ್ ಕ್ಯಾಮೆರಾ ಅಂದ್ರೆ ಇವಾಗ ನಮಗೆ ಇಲ್ಲಿ ಪ್ರಾಬ್ಲಮ್ ಜಾಸ್ತಿ ಆಗ್ತದೆ ಅಂತ ಗೊತ್ತಿರುತ್ತೆ. ಇದು ಒಂದು ಪರ್ಟಿಕ್ಯುಲರ್ ಪ್ಲೇಸ್ ನ ಕ್ಯಾಪ್ಚರ್ ಮಾಡ್ತಾ ಇರುತ್ತೆ. ಇದು ರೊಟೇಟ್ ಆಗ್ತಾ ಇದೆ. ಓಕೆ, ಆಟೋಮೆಟಿಕ್ ರೊಟೇಟ್ ಆಗುತ್ತೆ. ಅಕಸ್ಮಾತ್ ಯಾರು ಜನ ಬಂದ್ರೆ ಮಾತ್ರ ಈ ಕಡೆ ಹೋಯ್ತು ಇದು, ಈ ಕಡೆ ಜನರು ಬಂದ್ರೆ ಯಾರೋ ಬಂದ್ರೆ ಅವಾಗ ಈ ಕಡೆನೇ ರೊಟೇಟ್. ಓಕೆ, ಆಟೋಮೆಟಿಕ್ ಸೆನ್ಸರ್ ಆಗಿ ಅದು ವರ್ಕ್ ಆಗುತ್ತೆ. ಅಟ್ ಎ ಟೈಮ್ ಇದರಲ್ಲಿ ಒಂದು ಲೈಟ್ಸ್ ಇರುತ್ತೆ ಸರ್, ಅದು ಅದರಲ್ಲಿ ಬ್ಲಿಂಕ್ ಆಗುತ್ತೆ. ಸೂಪರ್ ಸೂಪರ್. ಅಟ್ ಎ ಟೈಮ್ ನಿಮ್ಮ ಮೊಬೈಲ್ 5 ಮೊಬೈಲ್ ಆಕ್ಸೆಸ್ ಇರುತ್ತೆ ಸರ್. ಅಟ್ ಎ ಟೈಮ್ 5 ಮೊಬೈಲ್ ಗೆ ನೋಟಿಫಿಕೇಶನ್ ಬರುತ್ತೆ, ಇದು ಮೂವ್ಮೆಂಟ್ ಆಗುತ್ತೆ. ಓಕೆ, ಯಾರೋ ಮನುಷ್ಯರು ಬಂದ್ರೆ ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತೆ. ಹೌದು ಸರ್. ಇನ್ನೊಂದು ಏನಂತ ಹೇಳಿದ್ರೆ ಇವಾಗ ಪ್ರಾಣಿಗಳೆಲ್ಲ ಬಂದಾಗ ನಾವು ಮಾತಾಡ್ಬೇಕಾಗುತ್ತೆ. ಅವ್ರಿಗೆ ಜನರು ಬಂದ್ರೆ ಅವ್ರು ಮಾತಾಡ್ಕೊಳ್ಳೋದು ಕೇಳಿಸೋದು ಮಾತ್ರ ಆಗುತ್ತೆ. ನಾವು ರಿಟರ್ನ್ ರೆಸ್ಪಾನ್ಸ್ ಮೊಬೈಲ್ ಥ್ರೂ ಯಾವುದೇ ಪ್ಲೇಸ್ ಅಲ್ಲಿ ಅಮೆರಿಕದಲ್ಲೇ ಇರ್ಬೋದು, ಎಲ್ಲೇ ಇರ್ಬೋದು, ಮೊಬೈಲ್ ಥ್ರೂ ಮಾತಾಡ್ತಾರೆ. ಓಕೆ, ವಿತ್ GPS ಇಂದನೂ ವರ್ಕ್ ಆಗುತ್ತೆ. GPS ಇಲ್ಲಿ ಸೌಂಡ್ ಅವರಿಗೂ ಕೇಳಿಸುತ್ತೆ. ಟೂ ವೇ ಕಾಲಿಂಗ್ ಅಂತಿದೆ. ಅವ್ರು ಮಾತಾಡಿದ್ದು ನಮ್ಗೆ ಕೇಳಿಸುತ್ತೆ, ನಾವು ಮಾತಾಡಿದ್ದು ಮೈಕ್ ಕೂಡ ಇನ್ಕ್ಲೂಡಿಂಗ್ ಇದೆ ಅಂತ ಹೇಳ್ಬೋದು. ಸಿಮ್ ನಮ್ಗೆ ಅವರಿಗೆ ಕಸ್ಟಮರ್ಗೆ ಸಿಮ್ ಮತ್ತೆ SD ಕಾರ್ಡ್ ಮಾತ್ರ. ಓಕೆ ಓಕೆ. ಸೊ ಇದು ಹಳ್ಳಿ ಜನ ರೈತರಿಗೆ ಬಹಳಷ್ಟು ಯೂಸ್ ಆಗುತ್ತೆ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಅಕಸ್ಮಾತ್ ಎಲ್ಲೋ ಎಷ್ಟೋ ಒಂದ್ 2-3 ಎಕರೆ ಹೊಲ ಇದ್ಮೇಲೆ ಅವ್ರೇನೋ ಮೂಲೆಯಲ್ಲಿ 1-2-3 ಕ್ಯಾಮ್ರಾಗಳು ಹಾಕಿದ್ರೆ ಇವ್ರು ಬಹಳಷ್ಟು ಯೂಸ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಎಲೆಕ್ಟ್ರಿಕಲ್ ಅವಶ್ಯಕತೆ ಇರೋದಿಲ್ಲ. ಸೊ ಅದರಿಂದ ಬಹಳಷ್ಟು ಯೂಸ್ ಆಗುತ್ತೆ ಅಂತ ನಾನು ಹೇಳ್ಬೋದು. ಥ್ಯಾಂಕ್ ಯು. ಕೆನ್ ಐ ನೋ ದ ನೇಮ್? ಇದು ಏನ್ ಕಾಸ್ಟ್ ಆಗುತ್ತೆ ಸರ್? ಇವಾಗ ಆಫರ್ ರೈತರು ತುಂಬಾ ಜನ ಬರ್ತಾರಂತ ನಮ್ಮ ಅಂಗಡಿ 9000 ಗೆ ಕೊಟ್ಟಿದ್ದಾರೆ. ರೈತರು ಅಂತ ಗೊತ್ತಾದ್ರೆ ಅವರಿಗೆ 8500 8000 ಗೆಲ್ಲ ನಿನ್ನೆ ಕೊಟ್ಟಿದ್ದಾರೆ. ಓಕೆ ಓಕೆ ಓಕೆ. ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಆಕ್ಚುಯಲ್ ಪ್ರೈಸ್ ಮಾರ್ಕೆಟಿಂಗ್ ಪ್ರೈಸ್ ಇಲ್ಲ ಅಂತ ನೀವು ಮೊಬೈಲ್ ಅಲ್ಲಿ ನೋಡ್ಕೋಬಹುದು. 13000. ಓಕೆ ಓಕೆ. ನೀವು ಇದಕ್ಕೋಸ್ಕರ ಆಫರ್ಗೋಸ್ಕರ 8000 ರೈತರು ನಿನ್ನೆ ತಗೊಂಡು ಹೋಗಿದ್ರು ಸರ್. ರೈತರು ಅವರಿಗೆ ನಮ್ಮ ಅಂಗಡಿ 7000 ಇದನ್ನ ಡೆಡಿಕೇಟೆಡ್ ಫಾರ್ ಫಾರ್ಮರ್ಸ್. ಸೊ ಅದಕ್ಕೋಸ್ಕರ ಖುಷಿನೇ ಆಗುತ್ತೆ. 1000 ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ವೆರಿ ಥ್ಯಾಂಕ್ ಯು ಫಾರ್ ಇನ್ಫಾರ್ಮೇಶನ್. ಓಕೆ, ನಾವಿಲ್ಲಿ ಏನ್ ನೋಡ್ತಾ ಇದೀವಿ, ಕೃಷಿಯಲ್ಲಿ ಸಾವಯವ ಗೊಬ್ಬರ ಬಳಸುವುದರಿಂದ ಮಣ್ಣಿನ ಫಲವತ್ತತೆ ಹಾಗೂ ಅಧಿಕ ಇಳುವರಿ ಪಡೆಯಲು ಇದು ಎಕ್ಸಾಂಪಲ್ಸ್ ಸಾಕಷ್ಟು ಇವೆ. ಅದರಲ್ಲಿ ಈ ಸಾವಯವ ಗೊಬ್ಬರಗಳ ಬಳಕೆಗಳಲ್ಲಿ ಏನೇನು ನಾವು ಮಾಡ್ಬೋದು, ಯಾವ್ಯಾವ ತರ ಫರ್ಟಿಲೈಸರ್ಸ್ ನಾವು ಯೂಸ್ ಮಾಡ್ಬೋದು, ಯಾವ ತರ ಕೆಮಿಕಲ್ಸ್ ನಾವು ಯೂಸ್ ಮಾಡ್ಬೋದು ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಅಂಗಡಿಗಳು ಬರೀ ಇವೆಲ್ಲ ಅವೇ ಅಂಗಡಿಗಳು ತೋರಿಸ್ತಾ ಇದಾವೆ. ಸೊ ನಾವು ನೋಡಬಹುದು. ಸೊ ಏನಪ್ಪಾ ಅಂದ್ರೆ ಯಾವುದೇ ಕೆಮಿಕಲ್ಸ್ ಹಾಕದೆ ಸೊ ಹೇಳ್ತಾರೆ, ಬಟ್ ಆದ್ರೆ ಅವು ಎಷ್ಟು ಕನ್ಫರ್ಮ್ ಅಂತ ನೀವೇ ಡೈರೆಕ್ಟ್ ಬಂದು ನೋಡ್ಬೇಕಾಗುತ್ತೆ. ಇಲ್ಲೆಲ್ಲ ನಾವು ನೋಡ್ತಿರ್ಬೋದು ನೋಡಿ, ಎಷ್ಟೊಂದು ಜನ ಇದ್ದಾರೆ. ಸೊ ಅದೇ ವಿಷಯವಾಗಿ ಮಾತಾಡ್ತಿದ್ದಾರೆ. ಸೊ ನೋಡಿ ಏನಪ್ಪಾ ಅಂದ್ರೆ ಯಾವುದು ಜೊತೆಗೆ ಆರೋಗ್ಯಕರ ಹಾನಿಕಾರಕ ಯಾವ ಸಾವಯವ ಗೊಬ್ಬರವನ್ನು ನಾವು ಯಾವ ತರ ಯೂಸ್ ಮಾಡೋದು, ಸೊ ಯಾವ್ಯಾವ ತರ
ಫರ್ಟಿಲೈಸರ್ಸ್ ನಾವು ನೋಡ್ಬೋದು ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಇಲ್ಲಿ ನಾವೇನ್ ನೋಡ್ತಾ ಇದೀವಿ, ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ಅಂದ್ರೆ ಆ, ಉಪಕರಣಗಳು. ಸೊ ಯಾವ ತರ ಉಪಕರಣಗಳು ಇದಾವ ಅಂತ ನಾವು ಸ್ವಲ್ಪ ನೋಡೋಣ. ಸೊ ಇಲ್ಲಿ ಬಂದ್ಬಿಟ್ಟು ನಾವೇನ್ ನೋಡ್ತೀವಪ್ಪ ಅಂದ್ರೆ ಆಲ್ಮೋಸ್ಟ್ ಆಲ್ ಟ್ರ್ಯಾಕ್ಟರ್ ಇಕ್ವಿಪ್ಮೆಂಟ್ಸ್, ಅಂದ್ರೆ ಈ ರೈತರಿಗೆ ಬಹಳಷ್ಟು ಯೂಸ್ ಆಗ್ತಕ್ಕಂತ ಟ್ರ್ಯಾಕ್ಟರ್ಗಳು ಇಕ್ವಿಪ್ಮೆಂಟ್ಸ್ ಯಾವ್ದಪ್ಪ ಅಂದ್ರೆ ಕಲ್ಟಿವೇಟ್ರು, ಸೊ ಇವು ಫ್ಲೋ ಹೊಡಿಯೋದು. ಇಲ್ಲಿ ನಾವು ಅಗ್ರಿಕಲ್ಚರ್ ಇಕ್ವಿಪ್ಮೆಂಟ್ಸ್ ಅಂದ್ರೆ ನಾವು ಇದಾವೆ ಟ್ರ್ಯಾಕ್ಟರ್ಗಳಿಗಾಗ್ಲಿ ಇಲ್ಲ ಇನ್ ಹ್ಯಾಂಡ್ ಮತ್ತೆ ಸೀಡ್ಸ್ ಮಾಡೋದು, ಸೊ ಮಿಷಿನ್ಸ್ ಗಳು ನೋಡಿ ನಾವು ನೋಡಬಹುದು. ಮಡಿಕೆ ಹೊಡಿಯೋದು ಅಗ್ರಿಕಲ್ಚರ್ ಬೇಕಾಗಂತ ಇಕ್ವಿಪ್ಮೆಂಟ್ಸ್ ಮತ್ತೆ ಡ್ರಿಲ್ಲರ್ ಇದಾವೆ. ಮತ್ತೆ ನೋಡಿ ಇಷ್ಟು ಸಾಕಷ್ಟು ಇದಾವೆ. ಸೊ ಇದರಲ್ಲಿ ವಿಚಾರಿಸಿದ್ರೆ ಅದಕ್ಕೆ ಮತ್ತೆ ಸಬ್ಸಿಡಿ ಕೂಡ ಕೊಡ್ತಾರೆ ಅವರು. ಸೊ ಆ ಬಂದು ವಿಚಾರಿಸಿದ್ರೆ ಅವು ಸಾಕಷ್ಟು ಅನುಕೂಲ, ಯಾವ್ದಾವ್ದು ಅನುಕೂಲ ಆಗುತ್ತೋ ಸೊ ಅದನ್ನ ನಾವು ಅದ್ರ ಮೇಲೆ ಸಬ್ಸಿಡಿಗಳಾಗಲಿ. ಸೊ SC/ST ಅಂತಾನೆ ಸಪ್ರೇಟಾಗಿ ಆಲ್ಮೋಸ್ಟ್ ಅಲ್ಲಿ ನಾನು ಇಲ್ಲಿ ನೋಡಿದೆ. ಸೊ ಅದು ವಿಚಾರಿಸಿದ್ರೆ ನಿಮಗೆ ವೆರಿ ಯೂಸ್ಫುಲ್ ಅಂತಾನೆ ಹೇಳುತ್ತೆ. ನೋಡಿ ಇಲ್ಲೆಲ್ಲ ಇದಾವೆ ಫ್ಲೋ ಹೊಡಿಯೋದು ಮತ್ತೆ ಬಲರಾಮ್ ಮಡಿಕೆಗಳು ಎಲ್ಲ ಇದೆ. ಸೊ ನೀವು ನಾವಿಲ್ಲಿ ನೋಡ್ಬೋದು, ಇಲ್ಲೆಲ್ಲ ಬೇಲಿ ಆಗ್ತಕ್ಕಂಥ ಮುಳ್ಳುತಂತಿಗಳು, ಬೇಲಿಗಳು, ಸಾಕಷ್ಟು ರೀತಿಯಲ್ಲಿ ಮುಳ್ಳುತಂತಿಗಳು ಇದಾವೆ. ನಾವಿಲ್ಲಿ ಏನ್ ನೋಡ್ತೀವಿ ಎಲ್ಲ ಮುಳ್ಳುತಂತಿಗಳು, ಬೇಲಿ ಆಗ್ತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ಮುಳ್ಳುತಂತಿಗಳು ಸಾಕಷ್ಟು ರೀತಿಯ ಬೇಲಿಗಳು ಯಾವ್ಯಾವ ತರ ಇದಾವೆ. ಎಲಿಕ್ಸಾ ಬೇಲಿ ಅಂತ ಸೊ ಇದರಲ್ಲಿ ಓಕೆ, ಇಲ್ಲೇನೋ ಡಿಫ್ರೆಂಟ್ ಆಗಿದೆ. ಸೊ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ, ಸ್ವಲ್ಪ ಕುತೂಹಲ ಇದೆ. ಯಾಕಂದ್ರೆ ವಿಚಿತ್ರವಾಗಿದೆ. ಸೊ ನಾವೆಲ್ಲೂ ನೋಡಿಲ್ಲ. ಸೊ ಅದ್ರ ಸರ್ ಇದ್ರ ಬಗ್ಗೆ ಏನೋ ಅಗ್ರಿಕಲ್ ಮಷಿನರಿ ನಮ್ ಕಡೆ ಮೇಡ್ ಇನ್ ಇಟ್ಲಿ ನಿಂದ ಬಂದಿರ್ತೈತಿಲ್ಲ ಮಟೀರಿಯಲ್, ಸ್ಕೇರ್ ಪಾರ್ಟ್ ಅಗ್ರಿಕಲ್ ದ್ರಾಕ್ಷಿ ದಾಳಿಂಬರ ಯೂಸ್ ಆಗ್ತದೆ. ದಾಳಿಂಬರ ಯೂಸ್ ಆಗ್ತದ. ಈ ಕಾಂಕ್ರೀಟ್ದಾಗ ನಮ್ದು ಮಷಿನರಿ ಇದು ಯೂಸ್ ಮಾಡ್ತೇವೆ ನಾವು ಮಷಿನ್. ಓಕೆ, ಅಂದ್ರೆ ಇದ್ರಲ್ಲಿ ಈ ಹಣ್ಣು ತರಕಾರಿಗಳು ಯಾವ ತರ ಇದು ಮಾಡ್ತಾರೆ ಇದರಲ್ಲಿ? ಆಕ್ಚುಲಿ ಎಲ್ಲಿ ಹೋಗುತ್ತೆ ಇದ್ರೊಳಗೆ? ಏನಾದ್ರು ಒಳಗಡೆ ಅಂದ್ರೆ ನಮ್ದು ಇಲ್ಲಿ ಜಾಯಿಂಟ್ ಐತಿಲ್ಲ, ಜಾಯಿಂಟ್ ದಿಂದ ಎಕ್ಸ್ಪರ್ಟ್ ಅಂತ ಇಲ್ಲಿ ಮಷಿನ್ ಗೇರ್ ಬಾಕ್ಸ್ ಇರ್ತದೆ. ಗೇರ್ ಬಾಕ್ಸ್ ನಿಂದ ಫ್ಯಾನ್ ತಿರುಗುತ್ತಿಲ್ಲ, ಅದು ಇಲ್ಲಿ ಕನೆಕ್ಷನ್ ಪಟ್ಟಿರ್ತದೆ. ಓಕೆ ಓಕೆ ಓಕೆ, ಇಲ್ಲಿ ಮೇನ್ ಕನೆಕ್ಷನ್ ದಿಂದ ನಮ್ದು ನೋಜಲ್ ಹೋಗಿ ಅಟ್ಯಾಚ್ ಆಗ್ತದೆ. ಓಕೆ ಓಕೆ, ಅಂದ್ರೆ ಏನಪ್ಪಾ ಅಂದ್ರೆ ಯಾವುದೇ ಒಂದು ದ್ರಾಕ್ಷಿ ಇಲ್ಲ ಹಣ್ಣುಗಳು ಬಂದಾಗ ಸೊ ಅದಕ್ಕೆ ಸ್ಪ್ರೇ ಮಾಡೋದು. ಸೊ ಅಂದ್ರೆ ಬಹಳಷ್ಟು ಹಣ್ಣು ತರಕಾರಿಗಳು ಬಂದಾಗ ಸ್ಪ್ರೇ ಮಾಡಕ್ಕೆ ಯೂಸ್ ಮಾಡ್ತಾರೆ. ಯೂಸ್ ಮಾಡಿರ್ತೈತಿ. ಈಗ ಕ್ಲೈಮೇಟ್ ಖರಾಬ್ ಆಗಿದ್ರು ಸ್ಪ್ರೇ ಮಾಡಬೇಕು. ಓಕೆ, ಅಂದ್ರೆ ಎಲ್ಲ ಆಟೋಮೆಟಿಕ್ ಆಟೋಮೆಟಿಕ್ ಅಂದ್ರೆ ಟ್ರ್ಯಾಕ್ಟರ್ ಯೂಸ್ ಮಾಡಬೇಕು. ಟ್ರ್ಯಾಕ್ಟರ್ ಅಲ್ಲಿ ಕಂಟ್ರೋಲ್ ಅಲ್ಲಿ ಇರ್ತದೆ. ಕಂಟ್ರೋಲ್ ನಿಂದ ನಮ್ದು ಸ್ಕೇರ್ ಅಂದ್ರೆ ಏನಪ್ಪಾ ಟ್ರ್ಯಾಕ್ಟರ್ ಯೂಸ್ ಮಾಡೋದು ಸರ್. ಓಕೆ, ಟ್ರ್ಯಾಕ್ಟರ್ ಅಂದ್ರೆ ಇದು ಇಲ್ಲಿ ಇದಿರುತ್ತಲ್ಲ, ಇದು ಟ್ರ್ಯಾಕ್ಟರ್ ಜಾಯಿಂಟ್ ಜಾಯಿಂಟ್ ಕಲ್ಟಿಮೀಟರ್, ಸೊ ಆತರ ಏನಿರುತ್ತೆ ಅದೇ ತರ ಪ್ರಾಡಕ್ಟ್ ಇದೆ. ಅದು ತರ ಬರ್ತದೆ ಸರ್. ಅಂದ್ರೆ ನಿಮ್ಗ ಏನ್ ಪ್ರಾಬ್ಲಮ್ ಇದ್ರಾಗ ಮಾಡ್ಕೊ ಬರ್ತದ್ರಿ. ಅದ್ರಾಗ ಮಾಡಿಫೈ ಅಂದ್ರ ನಿಮ್ಗ ತಿರ್ಗಾಡಕ ಬಿ ಕಡಿಮೆ ಜಾಗನ್ಯಾಗ ತಿರ್ಸಾಕ ಬಿ ಬರ್ತೈತಿ. ಇದು ಮ್ಯಾಗಿಂದ ನಮ್ದು ಇದನ್ನ ಇರ್ತದಲ್ಲ, ಕರೆಂಟ್ ಮ್ಯಾಗಿಂದ ಬಿ ಬಿಡ್ತದೆ ಸರ್. ಓಕೆ, ಸೊ ಇವಾಗ ಏನಪ್ಪಾ ಅಂದ್ರೆ ಮನುಷ್ಯರು ಫಸ್ಟ್ ಗೆ ಟ್ಯಾಂಕ್ ಬಂದ್ಬಿಟ್ಟು ಕಟ್ಕೊಂಡು ಹಿಂಗೆ ಪಂಪ್ ಸೆಟ್ ಹೊಡೆದು ಅದು ಯೂಸ್ ಆಗಂಗಿಲ್ಲ ಈಗ ಮೊದ್ಲಿಗೆ. ಹೌದೌದು, ಇವಾಗ ಬಂದ್ಬಿಟ್ಟು ಇದು ಈಸಿಯಾಗಿ ಮಾಡ್ತಾ ಇದ್ದಾರೆ. ಈಜಿಯಿಂದ ಮಾಡಾಕ್ತೀವಿ ನಾವು. ಅದು ಇದು ಮೇ ಬಿ ಇದರಿಂದ ಕೆಮಿಕಲ್ ಕೆಮಿಕಲ್ ಹೋಗ್ತದೆ ಸರ್. ಇದು ಸೆನ್ಸರ್ ಇರ್ತಾವ್ರಿ, ಈ ಸೆನ್ಸರ್ ದಿಂದ ಹೋಗುತ್ತಿರ್ತದೆ. ಓಕೆ ಓಕೆ, ನಮ್ಗೆ ಎಷ್ಟು ಬೇಕಷ್ಟು ಔಷಧಿ ಬಿ ಕಡಿಮೆ ಹೋಗ್ಬೇಕು. ಹೌದು, ಅಷ್ಟೇ ಔಷಧಿ ಎತ್ ಹೋತಿರ ಔಷಧಿ ಬಿ ಯೂಸ್ ಅಂದ್ರ ಮಟೀರಿಯಲ್ ಲಾಸ್ ಆಗ್ತೈತಿ. ಅಲ್ಲಿ ರೈತರಿಗೆ ಅನಿಸ್ತೈತಿ ಮನುಷ್ಯಾಗ. ಅವ್ರಿಗೆ ಈಜಿ ಮಾಡ್ಬೇಕಂತ ನಮ್ದು ಮಷಿನ್ ರೆಡಿ ಮಾಡಿರ್ತೀವಿ ನಾವು. ಅವ್ರಿಗೂ ಸಬ್ಸಿಡಿ ಬಿ ಕೊಡ್ತೀವಿ ನಾವು ಸರ್. ಇದು 5.5 ಲಕ್ಷದಿಂದ ನಮ್ದು ಮಾಡ್ತೀನಿ ನಾವು ಸರ್. ಅವ್ರಿಗೂ ಸಬ್ಸಿಡಿ ಮಾಡ್ಕೊಡ್ತೀನಿ ಸರ್.
ಓಕೆ, ಸಬ್ಸಿಡಿ ಕಡೆಯಿಂದ ನೀವು ನಿಮ್ ಕಡೆಯಿಂದ ಸಬ್ಸಿಡಿ ನಮ್ ಕಡೆ ನಾವು ಡೈರೆಕ್ಟ್ ಸಬ್ಸಿಡಿ ಮಾಡ್ಕೊಡ್ತೀವಿ ಸರ್ ಅವಾಗ. ಸೊ ಇದು ನನಗನ್ಸೋ ಮಟ್ಟಿಗೆ ಯೂಸ್ಫುಲ್ ಏನಪ್ಪಾ ಅಂದ್ರೆ ಈ ದ್ರಾಕ್ಷಿ ಹಾಕಿರ್ತಾರೆ, ಈ ದಾಳಿಂಬೆ ಹಾಕಿರ್ತಾರೆ, ಅವಾಗ ಸೆಂಟ್ರಿಗೆ ಗಾಡಿ ಹೋತಪ್ಪ ಅಂದ್ರೆ ಬೇಗ ಔಷಧಿ ಹೊಡೆಯಕ್ಕೆ ಈಸಿ ಆಗುತ್ತೆ. ಈಜಿ ಆಗ್ತಿರ್ತೈತಿ, ಅವ್ರಿಗೆ ಲೇಬರ್ ಬಿ ಕಡಿಮೆ ಆಗ್ತೈತಿ. ಹೌದೌದು. ಲೇಬರ್ ಹೆಚ್ಚು ಹತ್ತಂಗಿಲ್ಲ ಅವ್ರಿಗೆ. ಲೇಬರ್ ಕಡಿಮೆ ದಾಗ ಕ್ರೇನ್ ದಾಗ ಕೆಲಸ ಆಗೋದಿರ್ತಾವ. ಟೈಮಿಂಗ್ ಟು ಟೈಮಿಂಗ್. ಓಕೆ ಓಕೆ ಓಕೆ. ಸೊ ಇದು ಹಳ್ಳಿ ರೈತರಿಗೆ ಬಹಳ ಯೂಸ್ಫುಲ್ ಅಂತಾನೆ ಹೇಳ್ಬೋದು. ಸೊ ಇವ್ರ ಕಡೆಯಿಂದ ಸಬ್ಸಿಡಿ ಕೂಡ ಕೊಡ್ತಾರಂತೆ. ಸೊ ಆದಷ್ಟು ಜನಗಳಿಗೆ ನೋಡಿ ಇದನ್ನ ನೋಡ್ಬಿಟ್ಟು ಶೇರ್ ಮಾಡಿ. ಓಕೆ, ಸೂಪರ್ ಆಗ್ರೋ ಕಂಪನಿದಿಂದ ಮಹಾರಾಷ್ಟ್ರ ಸಾಂಗ್ಲಿ. ಓಕೆ ಓಕೆ ಓಕೆ. ಸುಭಾಷ್ ಸೊ ನಮ್ ಕರ್ನಾಟಕದಲ್ಲಿ ಇಲ್ಲ ಇದು? ಕರ್ನಾಟಕ ಬಿ ಐತ್ರಿ ನಮ್ ಕಡೆ. ಎಲ್ಲಿದೆ? ಕರ್ನಾಟಕ ನಮ್ದು ಚಿತ್ರದುರ್ಗ ಅಂತ ಅಲ್ಲಿ ಬಿ ಐತ್ರಿ. ಮತ್ತೆ ಇಲ್ಲಿ ಇದಕ್ ಐತ್ರಿ ಅಂಕಟಿ ಗೇಟ್ ಅಂತ. ಓಕೆ, ಚಿತ್ರದುರ್ಗದಲ್ಲಿ ಇದೆಯಾ? ಚಿತ್ರದುರ್ಗ ಬಿ ಐತ್ರಿ. ಚಿತ್ರದುರ್ಗ ನಮ್ ಕಡೆನೆ ಹಂಗಾರೆ. ಓಕೆ, ಚಿತ್ರದುರ್ಗ ಅಂತ ಅಲ್ಲಿ ಬಿ ನಾವು ಡೀಲರ್ ಕೊಡತ್ತೀವಿ ಸರ್. ಓಕೆ ಓಕೆ. ಈಗ ಯೂಸ್ ಮಾಡತ್ತೀವಿ ನಾವು. ಓಕೆ, ಚಿತ್ರದುರ್ಗ ಇರ್ಲಿ, ಅಂಕಟಿ ಗೇಟ್ ಇರ್ಲಿ, ನಮ್ದು ವಿಜಯಪುರ ಇರ್ಲಿ, ನಾವು ಎಲ್ಲಾ ತರ ನಾವು ಕನ್ಫ್ಯೂಸ್ ಇದು ಮಾಡತ್ತೀವಿ. ಓಕೆ ಓಕೆ ಓಕೆ. ಸೂಪರ್ ಸೂಪರ್. ಥ್ಯಾಂಕ್ ಯು ಫಾರ್ ಯುವರ್ ಇನ್ಫಾರ್ಮೇಶನ್. ಸೊ ನಾವಿಲ್ಲಿ ನೋಡ್ಬೋದು ಟ್ರ್ಯಾಕ್ಟರ್ಗಳು, ಬೇರೆ ಬೇರೆ ತರಹದ ಟ್ರ್ಯಾಕ್ಟರ್ಸ್ಗಳು. ನಮ್ಮ ಬಜೆಟ್ ಅಲ್ಲಿ ಕೂಡ ಟ್ರ್ಯಾಕ್ಟರ್ಸ್ಗಳು ಇದಾವೆ ಇಲ್ಲಿ. ಇಲ್ಲಿ ನಾವು ನೋಡ್ಬೋದು ಕೃಷಿಗೆ ಬೇಕಾದಂತ ಎಲ್ಲ ಉಪಕರಣಗಳು, ಕೆಲಸ ಮಾಡೋದು. ವ್ಯಾಕ್ಯೂಮ್ ಕ್ಲೀನರ್ ಟೈಪ್ ಇದು ರೋಡ್ ಕ್ಲೀನ್ ಮಾಡುತ್ತೆ. ಒಂದು ವಿಷಯ ತಗೊಂಡ್ರೆ ಸಾಕಷ್ಟು ರೀತಿಯಲ್ಲಿ ನಮ್ಗೆ ಎಲ್ಲ ಬೇರೆ ಬೇರೆ ತರ ಇಕ್ವಿಪ್ಮೆಂಟ್ಸ್ ಎಲ್ಲ ಏನೊಬ್ಬರಲ್ಲ ಸಾಕಷ್ಟು ಉಪಕರಣಗಳು ನಾವು ಎಲ್ಲಾ ತರದ ಇಕ್ವಿಪ್ಮೆಂಟ್ಸ್ ಇದು ಬಂದ್ಬಿಟ್ಟು ಸೋಲಾರ್ ಕಡೆಯಿಂದ ಪಂಪ್ ಸೆಟ್ಗಳು. ಸೋಲಾರ್ ಇಂದ ಪಂಪ್ ಸೆಟ್ಗಳು ನಾವು ಯೂಸ್ ಮಾಡೋದೇನಿದೋ ಸೊ ಇಲ್ಲಿ ಟ್ರ್ಯಾಕ್ಟರ್ಸ್ಗಳು ಇದಾವೆ, ಸಾಕಷ್ಟು ಟ್ರ್ಯಾಕ್ಟರ್ಸ್ಗಳು, ಬೇರೆ ಬೇರೆ ಎಲ್ಲ ಟ್ರ್ಯಾಕ್ಟರ್ಸ್ಗಳು ಬ್ರ್ಯಾಂಡ್ ಅವರೆಲ್ಲ ಅವ್ರ ಅಡ್ವರ್ಟೈಸ್ಮೆಂಟ್ಗೋಸ್ಕರ ತಂದಿದ್ದಾರೆ. ಸೊ ಸಬ್ಸಿಡಿಗಳೆಲ್ಲ ಇರ್ತವೆ, ಬಂದು ವಿಚಾರಿಸಿದ್ರೆ ಎಲ್ಲ ಒಳ್ಳೆ ಆದಷ್ಟು ಫರ್ಗೇಷನ್ ಒಳ್ಳೆ ಸ್ಟ್ಯಾಂಡರ್ಡ್ ಬ್ರ್ಯಾಂಡ್. ಫರ್ಗೇಷನ್ ಅಂದ್ರೆ ಸ್ಟ್ಯಾಂಡರ್ಡ್ ಬ್ರ್ಯಾಂಡ್. ಸೊ ಅದರಿಂದ ಯಾವ್ದಾದ್ರು ಗಾಡಿ ಅಂದ್ರೆ ಗಾಡಿ. ಎಲ್ಲ ಟ್ರ್ಯಾಕ್ಟರ್ ಪಾರ್ಟ್ಸ್ ಪ್ಲಸ್ ಪಂಪ್ ಸೆಟ್ ಇದನ್ನೆಲ್ಲ ಬೇಸ್ಮೆಂಟ್ ಇದು ಮಾಯ ತೆಗೆಯಕ್ಕೆ ಅವನ್ನೆಲ್ಲ ಯೂಸ್ ಆಗುತ್ತೆ. ಟ್ರ್ಯಾಕ್ಟರ್ಸ್ ಇದಾವೆ, ಶ್ರೀ ಮಾರುತಿ ಟ್ರ್ಯಾಕ್ಟರ್ಸ್ ಬೆಂಗಳೂರು, ಕುಬೋಟ್ ಕಂಪ್ನಿ. ಕುಬೋಟ್ ಕಂಪ್ನಿ ಕೂಡ ಒಳ್ಳೆ ಸ್ಟ್ಯಾಂಡರ್ಡ್ ಆಗಿರೋ ಕಂಪ್ನಿ, ಚೆನ್ನಾಗಿದೆ. ಸ್ವರಾಜ್ ಕಂಪ್ನಿ ಇದೆ. ಸ್ವರಾಜ್ ಜನ್ಮಸಿದ್ಧ ಹಕ್ಕು ಅಂತ ಸ್ವರಾಜ್. ಇವಾಗ ನಾವು ಪಶುಸಂಗೋಪನೆ
ಆ ಡಿಪಾರ್ಟ್ಮೆಂಟ್ ಯಾವ್ಯಾವ ತರ ಇದೆ, ಏನೇನ್ ತರ ಇದೆ, ಯಾವ ತರ ಇದೆ. ಸೊ ಕೋಳಿ ಪ್ರಪಂಚಕ್ಕೆ ಸ್ವಾಗತ. ಕೋಳಿ ಫಾರ್ಮ್ ಎಲ್ಲ ಗೊತ್ತಿದೆ, ಕೋಳಿ ಫಾರ್ಮ್ ಅಂದ್ರೆ ಯಾವ ತರ ಇದೆ ಅಂತ. ಕೋಳಿ ಫಾರ್ಮಿಂಗ್ ಕೋಳಿ ಸಾಕಾಣಿಕೆ ಬಗ್ಗೆ ಹೇಳೋದಾದ್ರೆ ಇದೊಂದು ಪಶುಸಂಗೋಪನೆಯ ಒಂದು ರೂಪವಾಗಿದೆ ಅಷ್ಟೇ. ಸೊ ಇದನ್ನ ಆಹಾರಕ್ಕಾಗಿ ಮಾಂಸ ಮತ್ತು ಮೊಟ್ಟೆಗಳು ಉತ್ಪಾದಿಸಲು ಗೊತ್ತಿದ್ದಂಗೆ ಒಳ್ಳೆ ಕಾಸ್ಟ್ಲಿ ಅಂದ್ರೆ ಟರ್ಕಿಗಳ ಕೋಳಿ ಮತ್ತೆ ಈ ಟರ್ಕಿ ಕೋಳಿಗಳು ಸ್ವಲ್ಪ ಕಾಸ್ಟ್ಲಿ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ನಾವು ನೋಡ್ಬೋದು ನೋಡಿ, ನಾಟಿ ಕೋಳಿ ಎಲ್ಲ ಆಕ್ಚುಲಿ ಕ್ರಾಸ್ ಬ್ರೀಡ್ ಅಂತಾನೆ ಹೇಳಿದ್ರು. ಸೊ ಹೇಳಿದಾಗ ಸೊ ನೋಡಿ ಇದರಲ್ಲಿ ಕೋಳಿ ಸಾಕಾಣಿಕೆ ಕೂಡ ಒಳ್ಳೆ ಆರ್ಥಿಕವಾಗಿ ಚೆನ್ನಾಗಿ ಪ್ರಯೋಜನ ಇದೆ. ಮಾಂಸಕ್ಕೋಸ್ಕರ ಯೂಸ್ ಮಾಡುವಂತ ಮೊಟ್ಟೆಗೋಸ್ಕರ, ಮಾಂಸಕ್ಕೋಸ್ಕರ. ಸೊ ಇವೆಲ್ಲ ಕ್ರಾಸ್ ಬ್ರೀಡ್ ಆ ಕಡೆಗೆ ಬಂದು ಬಾಲ್ಯದಲ್ಲಿ ಕ್ರಾಸ್ ಬ್ರೀಡ್ ನಾಟಿ ಇದೆ. ಸೊ ಮರಿಗಳೆಲ್ಲ ಎಷ್ಟು ಚೆನ್ನಾಗಿದ್ದಾವೆ. ಬಾಯ್ಲರ್ ಕೋಳಿಗಳನ್ನ ಪಟ್ಕಡೆ ನಾವು ನಾಟಿ ಮುಂಚೆ ಏನಂತಂದ್ರೆ ನಾಟಿ ಮುಂಚೆ ಫಾರ್ಮ್ಗಳು ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿಸ್ಗಳು ಸಿಗ್ತವೆ. ಸೊ ನಾವು ಅದನ್ನ ನೋಡ್ಬೇಕಾದ್ರೆ ಕೋಳಿಗಳ ಬಗ್ಗೆ ಮಾಹಿತಿ ಕೇಳ್ಕೊಳ್ಳೋಣ. ಇದರಲ್ಲಿ ನಾಟಿ ಇದಾವಲ್ಲ, ಆ ಕಡೆದು ನಾಟಿ ಅಲ್ಲ, ಕ್ರಾಸ. ಓಕೆ. ಮೊಟ್ಟೆ ಎಲ್ಲ ಇಡ್ತಾ ಇದೆಯಲ್ಲ ಆ ಕಡೆ. ಸೊ ಅವರಂತೂ ಸಿಕ್ಕಾಪಟ್ಟೆ ತಿಂತಿದ್ದಾರೆ. ಸೊ ಅವರು ಹೇಳೋದು ಚೆನ್ನಾಗಿರುತ್ತೆ ಹೇಳಿದ್ದಾರೆ. ಕೋಳಿ ಮರಿ ಚೆನ್ನಾಗಿ ಇರುತ್ತೆ, ತಿನ್ನೋರಿಗೆ ಅದು ಗೊತ್ತಿರ್ತದೆ. ಗಾಂಧೀಜಿ ಅವರು ಸೊ ಏನ್ ಹೇಳಿದಾರೆ ಅಂದ್ರೆ, ಯಾರು ಹಾಲನ್ನು ಸೇವಿಸುತ್ತಾರೋ ಅವರು ಮೊಟ್ಟೆ ಸೇವಿಸಬಹುದು. ಮಹಾತ್ಮ ಗಾಂಧಿ ತಾತ ಅವರು ಹೇಳಿದ್ದಾರೆ. ಸೊ ನೋಡಿ ಏನ್ ಹೇಳ್ಬೇಕು ಇದಕ್ಕೆ. ಸೊ ಮೊಟ್ಟೆ ಕೂಡ ತಿನ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಯಾರು ಹಾಲನ್ನು ಸೇವಿಸ್ತಾರೋ ಅವ್ರು ಮೊಟ್ಟೆಯನ್ನು ಸೇವಿಸಬಹುದು. ಇಲ್ಲಿ ನಾವು ಮೀನುಗಾರಿಕೆ ಸೇಲ್ಸ್ಗೆ ಇಟ್ಟಿದ್ದಾರೆ. 100 rupees ಇಷ್ಟು ಅಂತ. ಪಹಾಡ್ ನೆಕ್ಸ್ಟ್ ಇದಾದ್ಮೇಲೆ ಪಶುಸಂಗೋಪನೆಯಲ್ಲಿ ನಾವು ಎತ್ತುಗಳು. ಸೊ ನಾವೇನು ಇಲ್ಲಿ ನೋಡ್ಬೋದು, ಹಳ್ಳಿಕಾರ್ ಎತ್ತುಗಳು ಅಂದ್ರೆ ಈ ಸಂತೋಷ್ ಅವರಿದಾರಲ್ಲ, ಬಿಗ್ ಬಾಸ್ ಕ್ಯಾಂಡಿಡೇಟ್, ಬಿಗ್ ಬಾಸ್ ಅಲ್ಲಿ ಕಂಟೆಸ್ಟೆಂಟ್ ಆಗಿರ್ತಕ್ಕಂಥ ಸಂತೋಷ್ ಅವರು, ಅವಾಗ ಅವರೆಲ್ಲ ಹೇಳ್ತಾ ಇದ್ರು ಹಳ್ಳಿಕಾರ್ ಕೊತ್ತೂರು ಸಂತೋಷ್ ಅಂತ ಏನು ಹೇಳ್ತಾ ಇದ್ರು. ಸೊ ನಾವಿಲ್ಲಿ ನೋಡ್ಬೋದು
ಒಂದೂವರೆ ಎತ್ತುಗಳ ಥರನೇ ಇದ್ದಾವೆ. ಸೊ ಚೆನ್ನಾಗಿದೆ. GKVK ಒಳ್ಳೆ ಚೆನ್ನಾಗಿ ಕಂಡಕ್ಟ್ ಮಾಡಿದೆ ಇದು ಕೃಷಿ ಮೇಳ. ಸೊ ಎಲ್ಲ ಚೆನ್ನಾಗಾಯ್ತು, ಎಲ್ಲ ನೋಡಿದ್ವಿ. ಆಲ್ಮೋಸ್ಟ್ ಎಷ್ಟಾಗಬೇಕು ಅಷ್ಟು ಕವರ್ ಮಾಡಿದ್ವಿ ನಮ್ಮ ಕೈಲಾದಷ್ಟು. ಸೊ ಸಿಕ್ಕಾಪಟ್ಟೆ ರಶ್ಶು, ಸಿಕ್ಕಾಪಟ್ಟೆ ಜನ ಇತ್ತು. ಸೊ ಅದರಲ್ಲಿ ಎಷ್ಟಾಗುತ್ತಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನೀವು ನೋಡ್ಬೋದು, ಇನ್ನು ಸಾಕಷ್ಟು ಇತ್ತು. ಸೊ ನಮಗೆ ಟೈಮೇ ಇರಲಿಲ್ಲ. ಸೊ ಭಾಳಷ್ಟು ಜನ ಇದ್ರು ನೋಡಿ, ಎಷ್ಟು ದೊಡ್ಡ ಜನ ಸಾಗರ. ಸೊ ನೀವು ನೋಡ್ಬೋದು. ಸೊ ಎಷ್ಟು ಭಾಳಷ್ಟು ಚೆನ್ನಾಗಿದೆ. ಸೊ ಇವಾಗ ಲಾಸ್ಟ್ ಎಂಡಿಂಗ್ ಮೂಮೆಂಟ್. ಸೊ ಎಷ್ಟಾಗುತ್ತೆ ಅಷ್ಟು ನಮ್ಮ ಕೈಲಾದಷ್ಟು ನಾವು ಈ ಕೃಷಿ ಮೇಳದಲ್ಲಿ ಏನಿದೆ GKVK ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ, ಸೊ ಅದಷ್ಟು ನಾವು ಕೈಲಾದಷ್ಟು ನಾವು ಕವರ್ ಮಾಡಿದ್ದೀವಿ. ಸೊ ಅದರಿಂದ ಸೊ ನಿಮ್ಮ ಸಪೋರ್ಟ್ ನಮಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ. ಸೊ ಇದರಲ್ಲಿ ಮೈ ಫಸ್ಟ್ ಬ್ಲಾಗ್, ಸೊ ಅದರಿಂದ ನಿಮ್ಮ ಸಪೋರ್ಟ್ ನನಗೆ ಭಾಳ ಇಷ್ಟ ಮತ್ತು ಇಂಪಾರ್ಟೆಂಟ್ ಕೂಡ. ಸೊ ಹೀಗೆ ನನಗೆ ಸಪೋರ್ಟ್ ಮಾಡ್ತೀವಿ ಮತ್ತು ಲೈಕ್ ಶೇರ್ ಮಾಡಿ ಹೇಳ್ತಾ. ಸೊ ನಿಮ್ಮ ಸಪೋರ್ಟ್ ನನಗೆ ಇಂಪಾರ್ಟೆಂಟ್ ಆಗಿ